ನಾವು ಸಾಕಷ್ಟು ಕಾರ್ಯಕ್ರಮ ಬೇರೆ ಬೇರೆ ಥರದ್ದು ಮಾಡಬೇಕು, ಸೆಲೆಬ್ರೇಷನ್ ಮಾಡಬೇಕು, ಏನೇನೋ ಯೋಚನೆಗಳಿತ್ತು. ಬಟ್ ಈ ಥರದ್ದೊಂದು ಕಾರ್ಯಕ್ರಮ ಆಗತ್ತಂತ ನಾವು ಅಂದ್ಕೊಂಡಿರಲಿಲ್ಲ. ಎಲ್ಲ ಚಾನಲಿನವ್ರು ಬಂದಿದ್ದೀರಿ, ನಿರ್ಮಾಪಕರು, ನಟರು, ತಂತ್ರಜ್ಞರು ಎಲ್ಲರೂ ಬಂದಿದ್ದೀರಿ. ದಿಲೀಪರು ಒಂಥರ ಅಜಾತ ಶತ್ರು. ಅಂದರೆ ಅವರು ಇನ್ನೊಮ್ಮೆ ಹುಟ್ಟಿ ಬರಬೇಕು, ಇನ್ನೊಮ್ಮೆ ಅವರ ನಟನೆಯನ್ನು ನಾವು ನೋಡಬೇಕು, ಇನ್ನೊಂದು ಸೀರಿಯಲ್ಲು, ಇನ್ನೊಂದು ಸಿನಿಮಾ ಅವರು ನಮ್ಮ ಜೊತೆಗೆ ಇರಬೇಕು ಅಂತ ಅನಿಸ್ತಿರತ್ತೆ. ಇದ್ದಕ್ಕಿದ್ದ ಹಾಗೆ ಅವರು ನಮ್ಮಿಂದ ದೂರ ಆಗಿದ್ದು ಇವತ್ತಿಗೂ ನಮ್ಮ ಡೈಜೆಷನ್ ಮಾಡ್ಕೊಳಕ್ಕಾಗ್ತಾ ಇಲ್ಲ. ವಿದ್ಯಾಮಂಗೆ ಇಷ್ಟೇ ಹೇಳೋದು, ಎಲ್ಲ ನಿರ್ಮಾಪಕರು ನಿಮ್ಮ ಜೊತೆಗೆ ಇರ್ತೀವಮ್ಮ, ನೀವು ಮುನ್ನುಗ್ಗಿ ನಿಮ್ಮ ಏನು ದಿಲೀಪ್ ಅವ್ರ ಕನಸೇನಿದೆ ಅದನ್ನು ಮುಂದುವರ್ಸ್ಕೊಂಡು ಹೋಗಿ. ನೀವೆಲ್ಲ ಕಾರ್ಯಕ್ರಮಕ್ಕೆ ಈ ದಿನ ಬಂದಿದ್ದಕ್ಕೆ, ದಿಲೀಪ್ ಅವ್ರಿಗೆ ನಮನ ಸಲ್ಲಿಸ್ತಿರೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಮನಸ್ಸು ತುಂಬ ಭಾರವಾಗಿದೆ. ಮಾತುಗಳು ಹೊರಗೆ ಬರ್ತಾ ಇಲ್ಲ. ಯಾಕೆಂದ್ರೆ ಒಂದೇ ಯಾವ ಥರ ಭಾವನೆ ಅನಿಸ್ತಾ ಇದೆ ಅಂತಂದ್ರೆ, ನಮ್ಮ ಮನೆಗಳಲ್ಲೂ ಇದೇ ವಯಸ್ಸಿನ ಮಕ್ಕಳಿದ್ದಾವೆ. ಯಾವಾಗೂ ಹೇಳಿರ್ತೀವಿ, ನನಗೆ ಮಣ್ಣು ಕೊಡೋ ಬದಲು ನೀನು ಹೊಂಟೋದೇನಪ್ಪ. ತಂದೆ ತಾಯಿಗಳು ಹೆತ್ತ ಮಕ್ಕಳಿಗೆ ಮಣ್ಣು ಕೊಡೋದು ಅಂದರೆ ಎಷ್ಟು ದುಃಖದ ಸಂಗತಿನೋ, ಹಾಗೆ ನಮ್ಮ ಇಂಡಸ್ಟ್ರಿಯಲ್ಲಿ ಇಷ್ಟು ಚಿಕ್ಕ ಚಿಕ್ಕ ಹುಡುಗರು ಸಣ್ಣ ವಯಸ್ಸಲ್ಲಿ ಹೋಗ್ತಾ ಇರೋದು ಅಷ್ಟೇ ನೋವನ್ನು ಕೊಡ್ತಾ ಇದೆ ನಮಗೆ. ಸೊ ಹಾಗಾಗಿ ಇಷ್ಟೇ ಹೇಳ್ಬೋದು. ಯಾವುದು ಶಾಶ್ವತ ಅಲ್ಲ, ಹುಟ್ಟು ಶಾಶ್ವತ ಅಲ್ಲ, ಬದುಕಿ ಹೋಗೋದು ಯಾವುದು ನಾವು ತಗೊಂಡು ಹೋಗಲ್ಲ. ಇದೆಲ್ಲ ಮಾತುಗಳೆಲ್ಲ ಆಡೋಕೆ ಸ್ವಲ್ಪ ಆದರೂ ಕೂಡ ಬದುಕಿದ್ದವರಿಗೆ ಈ ನೆನಪುಗಳೇ ಒಂದು ರೀತಿಯ ನರಕ ಇದ್ದ ಹಾಗೆ. ಅದನ್ನ ಮೀರಿ ಬದುಕೋದಿದೆಯಲ್ಲ, ಅದು ಒಂದು ಸವಾಲು. ಅದನ್ನ ಸ್ವೀಕಾರ ಮಾಡುವಂತಹ ದಿನಗಳು, ಕ್ಷಣಗಳು, ಅವು ದೊಡ್ಡ ಜವಾಬ್ದಾರಿ ಇದೆ. ನೀವು ಅದನ್ನ ನಿರ್ವಹಿಸಬಲ್ರಿ. ಸದಾ ಅವರ ನೆನಪು ನಿಮಗೆ ಶಕ್ತಿಯಾಗಿ, ಆ ಶಕ್ತಿನೇ ನಿಮ್ಮನ್ನು ಮುನ್ನಡೆಸಲಿ. ಇಷ್ಟೇ ಹೇಳಬಲ್ಲೆ. ಆರೋಗ್ಯ ಕಾಯ್ಕೊಳ್ಳಿ ಅಂತ ಹೇಳ್ತಿರ್ತೀವಿ. ದುಡಿಮೆ ಸಂಪೂರ್ಣವಾಗಿ ನಮ್ಮನ್ನು ನಾವು ನಮ್ಮ ದುಡಿಮೆ ಕಡೆಗೆ ಹೆಚ್ಚು ಆಸಕ್ತಿನ ಕೊಡ್ತೀವಿ. ಕುಟುಂಬವನ್ನು ನಿರ್ವಹಿಸಬೇಕು, ಸಾಧನೆ ಮಾಡಬೇಕು, ಹೆಸರು ಮಾಡಬೇಕು, ಕೀರ್ತಿ ಯಶಸ್ಸನ್ನ ಗಳಿಸ್ಬೇಕು ಅನ್ನೋದ್ರ ಹಿಂದೆ ಓಡೋದ್ರ ಜೊತೆಯಲ್ಲಿ ನಮ್ಮ ದೇಹ ನಮ್ಮ ಜೊತೆಯಲ್ಲಿ ಎಷ್ಟು ಸಾಥ್ ಕೊಡುತ್ತಾ ಇರುತ್ತೆ. ಆ ದೇಹದ ಕಡೆನೂ ಕೂಡ ನೀವೆಲ್ಲರೂ ಸ್ವಲ್ಪ ಲಕ್ಷ್ಯ ಕೊಡಿ. ನಾವೆಲ್ಲ ಅದನ್ನೇ ಮಾಡಿರೋದು, ಬಟ್ ಹೇಗೋ ಆಯ್ತದು. ಆದರೆ ಯಾಕೋ ಇತ್ತೀಚೆಗೆ ಸಣ್ಣ ವಯಸ್ಸಿಗೆ ಹೋಗೋರು ನೋಡಿದಾಗೆಲ್ಲ ಆತಂಕ ಆಗತ್ತೆ, ಭಯ ಆಗತ್ತೆ. ನಾವು ಡಯಟ್ ಮಾಡ್ತೀವಿ, ಎಕ್ಸಸೈಸ್ ಮಾಡ್ತೀವಿ, ಒಳ್ಳೆ ಊಟ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಯಾಕೆ ನಾವು ಸಾಯ್ತೀವಿ ಗೊತ್ತಿಲ್ಲ. ಇಷ್ಟು ಸಣ್ಣ ವಯಸ್ಸಿಗೆ ಅನ್ಸುತ್ತೆ. ಬಟ್ ಎಲ್ಲ ಮಾಡ್ತೀವಿ, ಆದರೆ ಸ್ಟ್ರೆಸ್ ಅನ್ನೋದಿದೆಯಲ್ಲ, ವಿಪರೀತ ತಗೊಳ್ಳುವಂಥ ಕ್ಷೇತ್ರ ಇದು. ನಿರ್ಮಾಪಕರು, ಎಸ್ಪೆಷಲಿ ನಿರ್ದೇಶಕರು, ಈ ಎರಡು. ಯಾಕಂದ್ರೆ ಎಲ್ಲ ಹೊರೆ ಅವ್ರ ಮೇಲೆ ಇರುತ್ತೆ. ಆ ಹೊರೆನ ಇಳಿಸ್ಕೊಂಡು ಜೀವನವನ್ನ ಒಂದು ಲಯದಲ್ಲಿ ತಗೊಂಡು ಹೋಗೋದು ತುಂಬ ಕಷ್ಟವಾದ ಕೆಲಸ. ತುಂಬ ಜನ ಇದ್ದೀರಿ ನಿರ್ಮಾಪಕರಲ್ಲಿ,
ತುಂಬ ಜನ ನಿರ್ದೇಶಕರಿದ್ದೀವಿ. ದಯವಿಟ್ಟು ರಿಕ್ವೆಸ್ಟ್ ಮಾಡ್ತೀನಿ, ನೀವು ಚೆನ್ನಾಗಿದ್ರೆ ನಿಮ್ಮ ಹಿಂದೆ ಎಲ್ಲವೂ ಕೂಡ ಬರೋದಿದ್ರೆ ಬರ್ತಾನೆ ಹೋಗುತ್ತೆ. ನಿಮ್ಮ ಹಿಂದೆ ಅದು ಬರಲಿ, ಅದ್ರ ಹಿಂದೆ ನೀವು ಓಡ್ತಾ ನಿಮ್ಮನ್ನು ನಂಬಿದವರ ಬದುಕಿಗೆ ನೀವಿಲ್ಲದ ಹಾಗೆ ಆಗದೆ ಇರಲಿ ಅಂತ ಆಶಿಸ್ತೀನಿ ಮತ್ತೆ ಹಾರೈಸ್ತೀನಿ. ನೀವೆಲ್ಲ ನಮ್ಮ ಜೊತೆಲಿ ಆರೋಗ್ಯವಾಗಿ ನೆಮ್ಮದಿಯಿಂದ ಸಂತೋಷದಿಂದ 100 ಕಾಲ ಬಾಳೋ ಇರಬೇಕು. ಅದನ್ನು ನಾವು ನಿರೀಕ್ಷೆ ಮಾಡ್ತೀವಿ. ಯಾಕಂದರೆ ನಾವು ಇನ್ನೆಷ್ಟು ವಯಸ್ಸು ಬದುಕಿರ್ತೀವಿ ಅಂತ ನಮಗೆ ಗೊತ್ತಿಲ್ಲ. ಆದರೆ ಇದನ್ನು ನೋಡಿದಾಗೆಲ್ಲ ನಮ್ಗೆ ನೋವಾಗ್ತಿರುತ್ತೆ, ತುಂಬ ನೋವಾಗ್ತಿರುತ್ತೆ. ನಮ್ಮ ಅಪ್ಪು ಸತ್ತಾಗಲೂ ಅಷ್ಟೇ ತುಂಬ ನೋವಾಯಿತು. ಹೀಗಾಗದೇ ಇರಲಿ ಭಗವಂತ, ಹೀಗಾಗದೇ ಇರಲಿ ಅಂತ ಹೇಳ್ತಾ ಎಲ್ಲರೂ ಜೊತೆಲಿದ್ದಾರೆ. ಇಡೀ ಇಂಡಸ್ಟ್ರಿ ನಿಮ್ಮ ಜೊತೆಲಿರುತ್ತೆ. ಧೈರ್ಯವಾಗಿರಿ. ನಮಸ್ಕಾರ. ಎಲ್ಲರೂ ಹೇಳಿರುವ ಮಾತನ್ನು ನಾನು ಹೇಳ್ತಾ ಇದ್ದೀನಿ. ಇಂಥ ಒಂದು ಸಮಾರಂಭ ನಡಿಬಾರದಿತ್ತು, ಇನ್ನು ಮುಂದೆ ನಡೆಯೋದು ಬೇಡ. ದಿಲೀಪ್ ರಾಜ್ ಅವರಿಗಾಗಿ ಈಗಾಗಲೇ ತಯಾರಾದ ಒಂದು ಟ್ಯೂನ್ಗೆ ನಿನ್ನೆ ರಾತ್ರಿ ಅಕಸ್ಮಾತ್ತಾಗಿ ನನಗೆ ಈ ಥರದ್ದೊಂದನ್ನು ಬರಿಬೇಕು ಅಂತ ಅನ್ನಿಸ್ತು. ಹಾಗಾಗಿ ಅದನ್ನು ಬರೆದು ತಗೊಂಡು ಬಂದಿದ್ದೀನಿ. ಹಾಡೋ ಪ್ರಯತ್ನ ಮಾಡ್ತೀನಿ, ನೀವು ಕೇಳೋ ಪ್ರಯತ್ನ ಮಾಡಿ. ದಿಲೀಪ ನಿನಗೆ ನಮನ, ಮನದಿ ನಿನದೆ ಸ್ಮರಣ, ನಿನ್ನ ಕನಸ ಭಾವ ತವಕ ಸ್ಫೂರ್ತಿದಾಯಕ, ಸ್ಫೂರ್ತಿದಾಯಕ. ಕಲೆಯೇ ನಿನ್ನ ಅಂತರಾಳ, ಸ್ನೇಹವೇ ನಿನ್ನ ಎದೆಯ ಆಳ, ಅಂತರಂಗ ಶಾಂತಿಯ ಸಂಗ, ಇಲ್ಲದೆ ನೀನು ಬರಿದು ಇರಂಗ. ದಿಲೀಪ ನಿನಗೆ ನಮನ, ಮನದಿ ನಿನಗೆ ಸ್ಮರಣ, ನಿನ್ನ ಕನಸ ಭಾವ ತವಕ ಸ್ಫೂರ್ತಿದಾಯಕ, ಸ್ಫೂರ್ತಿದಾಯಕ. ವಿದ್ಯಾ ಅವರಿಗೆ ಆ ವಿಧಿ ಎಲ್ಲ ಥರದಲ್ಲೂ ಶಕ್ತಿ, ಪ್ರೀತಿ, ಆಶೀರ್ವಾದ ಎಲ್ಲವನ್ನೂ ಕೊಡ್ಲಿ ಅಂತ ಹೇಳಿ ನಾನು ಹಾರೈಸ್ತೀನಿ. ನಾನಿಲ್ಲಿ ಎಷ್ಟೇ ದುಃಖ ಮನಸ್ಸಿನಲ್ಲಿ ಇದ್ರೂ ಕೂಡ ಅದಮಿಟ್ಟುಕೊಂಡು ಲವಲವಿಕೆಯಿಂದ ಮಾತಾಡಬೇಕು ಅಂತಾನೆ ನಿರ್ಧಾರ ಮಾಡ್ಕೊಂಡು ಬಂದಿದ್ದೀನಿ. ಯಾಕಂದ್ರೆ ದಿಲೀಪ್ ರಾಜ್ ಅವರಿಗೆ ಯಾವತ್ತೂ ದುಃಖ ಇಷ್ಟ ಇರಲಿಲ್ಲ. ದುಃಖ ಪಡೋ ಸೀನ್ ಇದ್ರೂ ಕೂಡ, ಅಡ ಮತ್ತೆ ಏನೇ ದುಃಖ ಪಡೋ ಸೀನ್ ಇದ್ರೂ ಕೂಡ ನೀವು ಲಾಜಿಕ್ ಎಲ್ಲ ನೋಡಕ್ ಹೋಗ್ಬೇಡಿ, ಸುಂದರವಾಗಿರ್ಬೇಕು. ಎಲ್ಲದರಲ್ಲೂ ಸೌಂದರ್ಯವನ್ನು ಹುಡುಕಿದವರು ಅವರು, ಬದುಕಿನಲ್ಲೂ ಕೂಡ ಸೌಂದರ್ಯವನ್ನು ಹುಡುಕಿದವರು. ಆ ಸೌಂದರ್ಯ ಅನ್ನೋದಕ್ಕೆ ಬೇರೆ 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 ಅರ್ಥಗಳನ್ನು ಕೊಟ್ಟವರು. ಅದು ಒಂದು ರಂಗ ಅಲ್ಲ, ಬರೀ ಸಾಹಿತ್ಯನೋ, ಬರೀ ಸಂಗೀತನೋ, ನಿರ್ದೇಶನನೋ, ನಿರ್ಮಾಪನನೋ ಅದಷ್ಟೇ ಮಾತ್ರ ಅಲ್ಲ. ಅವ್ರ ಮನೇಲಿ ಒಂದು ಗ್ಯಾದರಿಂಗ್ ಕರೆದ್ರು ಕೂಡ ಅದಕ್ಕೂ ಒಂದು ಸೌಂದರ್ಯವನ್ನ ಅವ್ರು ಕೊಡ್ತಾ ಇದ್ರು. ಒಂದು ಸೀನನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರೆ ನಮ್ಗೆ ಆ ಕಡೆ ಈ ಕಡೆ ಗಮನ ಹೋಗ್ತಾ ಇರ್ಲಿಲ್ಲ. ಅಂಥ ಮ್ಯಾಗ್ನೆಟಿಕ್ ಪವರ್ ಜೊತೆನಲ್ಲಿ ಸೀನನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು. ಅವ್ರ ಜೊತೆಯಲ್ಲಿ 5.5-6 ವರ್ಷಗಳ ಕಾಲ ನಾನು ಕೆಲಸ ಮಾಡಿದ್ದೀನಿ. ವಿದ್ಯಾ ಮತ್ತು ದಿಲೀಪ್ ದಂಪತಿ, ನಿಮ್ಮ ನಿರ್ಮಾಣ ಅಂತ ಹೇಳಿದ್ರೆ ಅದಕ್ಕೊಂದು ಘನತೆ ಇದೆ. ಇಷ್ಟು ವರ್ಷಗಳ ಕಾಲ ಆ ಘನತೆಯನ್ನ ದಿಲೀಪ್ ಅವರ ಜೊತೆನಲ್ಲಿ ನೀವು ಕಾಪಾಡ್ಕೊಂಡು ಬಂದಿದ್ದೀರಿ. ಈಗ ಇಲ್ಲಿ ಬಂದಿರೋ ಎಲ್ಲರೂ ಹೇಳ್ತಾ ಇದ್ದೀವಿ, ನಾವು ನಿಮ್ ಜೊತೆನಲ್ಲಿ ಇದ್ದೀವಿ ಅಂತ. ಇನ್ನು ಮುಂದೆ ಕೂಡ ಆ ಘನತೆಯನ್ನ ಹೀಗೆ ಕಾಪಾಡ್ಕೊಂಡು ಬನ್ನಿ. ನಿಮಗೆ ಎಲ್ಲ ಥರದಲ್ಲೂ ಶಕ್ತಿಯನ್ನ ಆ ವಿಧಿ ಕೊಡ್ಲಿ ಅಂತ ಹೇಳ್ತಾ ತುಂಬ ಹೃದಯದ ಭಾವ ನಮನವನ್ನ ದಿಲೀಪ್ ಅವರಿಗೆ ನಾನು ಅರ್ಪಿಸ್ತಾ ಇದ್ದೀನಿ. ನಮಸ್ಕಾರ. ನಮಗಿಂತ ಚಿಕ್ಕವರು ತೀರ್ಕಬಾರ್ದು, ಹಾಗಂತ ನಮ್ಗಿಂತ ದೊಡ್ಡವರು ತೀರ್ಕೋಬಹುದು, ಅದು ಇಲ್ಲ. ಯಾರು ತೀರ್ಕೋಬಾರ್ದಪ್ಪ ನಮ್ಮ ಎದುರಿಗೆ.
ದಿಲೀಪ ನನಗೆ ಮೊದಲು ಪರಿಚಯ ಆಗಿದ್ದು ವಾಸಾಂಸಿ ಜೀರ್ಣಾನಿ ಅನ್ನುವ ನಾಟಕದಲ್ಲಿ ಅವನು ಅಭಿನಯ ಮಾಡಿದ್ದ. ಗೆಳತಿ ನಂದಿ ಅದನ್ನು ನಿರ್ದೇಶನ ಮಾಡಿದ್ಲು. ನ್ಯಾಷನಲ್ ಕಾಲೇಜಿನ ಅಂದರೆ ಇಲ್ಲಿ ಜಯನಗರ ನ್ಯಾಷನಲ್ ಕಾಲೇಜಿನಲ್ಲಿ ನಾಟಕದ ಪ್ರದರ್ಶನ. ಅವತ್ತು ಆತನ ಮೊದಲ, ಅದಕ್ಕೂ ಮುಂಚೆ ಆತ ನಟ ಇರಬಹುದು, ನನಗೆ ಆತನ ಪರಿಚಯ ಆಗಿದ್ದು ಅಲ್ಲಿ. ಅದಾದಮೇಲೆ ರಾಜ್ಕುಮಾರ್ ಅವರ ಕಿಡ್ನ್ಯಾಪ್ ಪ್ರಕರಣವಾಯಿತು. ನಾವು ಟೆಲಿವಿಷನ್ ಅಸೋಸಿಯೇಷನ್ ಶುರು ಮಾಡಬೇಕು ಅಂತ ಅಂದ್ಕೊಂಡು ಒಂದಷ್ಟು ಜನ ಬೇರೆ ಬೇರೆಯ ಚಿತ್ರೀಕರಣದ ಜಾಗಕ್ಕೆ ಹೋದಾಗ ಅರ್ಧ ಸತ್ಯ ಅನ್ನುವ ಧಾರಾವಾಹಿಯಲ್ಲಿ ದಿಲೀಪ ನಟಿಸ್ತಾ ಇದ್ದ. ಅಲ್ಲಿ ಏನ್ರಿ ಸಂಘ ಕಟ್ರಿ, ಏನ್ರಿ ಮಾಡ್ತೀರಿ, ಸಂಘದಿಂದ ಏನ್ರಿ ಉಪಯೋಗ ಅಂತ ಇವತ್ತೂ ಭಾಳ ಜನ ಕೇಳುವ ಹಾಗೆ ನಮ್ಮನ್ನು ಕೇಳಿದ್ದ. ಯಾವ ಉತ್ತರ ಕೊಡಬೇಕು ಅನ್ನುವುದು ಆಗಲೂ ಗೊತ್ತಿಲ್ಲ, ಈಗಲೂ ಗೊತ್ತಿಲ್ಲ. ಆದರೆ ಒಟ್ಟಿಗೆ ಇರೋದರ ಸಂತೋಷ ಏನಪ್ಪ ಅಂತಂದರೆ, ಒಟ್ಟಿಗೆ ಇರೋದರ ಸಂತೋಷ ಅನ್ನೋಕ್ಕಿಂತ ಒಟ್ಟಿಗೆ ಇರೋದರ ಲಾಭ ಏನಪ್ಪ ಅಂದರೆ, ಇಂತಹ ಸಮಯದಲ್ಲಿ ಒಬ್ಬರನ್ನೊಬ್ಬರು ಕೈ ಹಿಡ್ಕೋಬಹುದು ಅನ್ನೋದಷ್ಟೇ. ಆ ಹಿನ್ನೆಲೆಯಲ್ಲೇ ದಿಲೀಪ ಟೆಲಿವಿಷನ್ ನಿರ್ಮಾಪಕರ ಸಂಘ ಕೂಡ ಅವನು ನಂತರದ ದಿವಸಗಳಲ್ಲಿ ಸ್ಥಾಪಿಸಿದ. ಮಹಾ ಉತ್ಸಾಹಿ. ಯಾವಾಗ ಬ್ಯಾಟ್ ಕೈಯಲ್ಲಿ ಹಿಡ್ಕೊಂಡ್ರು ಸೆಂಚುರಿ ಹೊಡೆಯುವ ಹಾಗೆ ಆಡ್ತಾ ಇದ್ದ. ಎಂತೆಂಥದ್ದೋ ಮ್ಯಾಚ್ಗಳನ್ನು ಗೆದ್ದು ಕೊಡ್ತಾ ಇದ್ದ ಅವನ ಆಟದಿಂದ. ಹಾಗೆ ಅವನು ನಡ್ದ ಎಷ್ಟೋ ಸುಮಾರಾದ ಚಿತ್ರಕಥೆಗಳನ್ನು ಅದ್ಭುತ ಅನ್ನುವ ಹಾಗೆ ಕಾಣಿಸ್ಕೊಡ್ತಿದ್ದ. ಅಂದರೆ ನಮ್ಮ ಜೊತೆಗಿನ ಯಾವುದೇ ಸಂದರ್ಭವನ್ನು ಮತ್ತೊಬ್ಬರಿಗೆ ಆನಂದವನ್ನು ಸಂತೋಷವನ್ನು ಕೊಡುವ ಹಾಗೆ ಕಟ್ಟಿಕೊಡುವ ಶಕ್ತಿ ಇದ್ದ ಅಪರೂಪದ ಕಲಾವಿದರಲ್ಲಿ ಒಬ್ಬ ದಿಲೀಪ. ಹಾಗಾಗಿಯೇ ಅವನು ಸಣ್ಣ ಪುಟ್ಟ ಪಾತ್ರ ಅಭಿನಯಿಸಿದ್ರು ಆ ಸಿನಿಮಾಗಳು ಮತ್ತೆ ಮತ್ತೆ ಕೂತು ನೋಡುವ ಹಾಗೆ ಮಾಡ್ತಿದ್ವು. ಈಗ ದಿಢೀರ್ನೆ ಅವತ್ತು ಬೆಳಿಗ್ಗೆ ಹೀಗಾಗಿದೆ ಅಂತ ಸುದ್ದಿ ಗೊತ್ತಾದಾಗ ನಾನು 2 ಸಲ 3 ಸಲ ಬೇರೆ ಬೇರೆಯವ್ರಿಗೆ ಫೋನ್, ನಿಜವೇ ಇದು ಸಾಧ್ಯವೇ ಇಲ್ಲ ಅನ್ನುವುದು ನನ್ನ ಅಭಿಪ್ರಾಯ ಆಗಿತ್ತು. ಆದರೆ ಅಂತಿಮವಾಗಿ ಅದು ವಾಸ್ತವ. ಹುಟ್ಟಿದ್ದೆಲ್ಲವೂ ಒಂದಲ್ಲ ಒಂದಿನ ಒಂದು ಕೊನೆಯನ್ನು ಮುಟ್ಟಬೇಕು. ಹಾಗೆ ನಾನು ಹೇಳೋದಿಷ್ಟೇ, ಸ್ವಲ್ಪ ಮುಂಚೆ ಹೋಗಿದ್ದೀಯ ದಿಲೀಪ, ನಮಗೂ ಅಲ್ಲೊಂದು ಖರ್ಚಿ ಹಾಕಿಟ್ಕೊಂಡ್ರು ನಿನ್ನ ಪಕ್ಕದ ಕುರ್ಚಿಲಿ, ನಾವು ಬರ್ತೀವಿ ಯಾವಾಗಲೂ. ಆದರೆ ನೀನು ಏನು ಉತ್ಸಾಹವನ್ನು ಉಳಿಸಿ ಹೋಗಿದ್ದೀಯ, ಆ ಉತ್ಸಾಹದ ಜೊತೆಗೆ ನಾವು ಇಲ್ಲಿರೋ ತನಕ ಏನೇನು ಕೆಲಸ ಮಾಡಬಹುದು ಮಾಡೋಣ. ವಿದ್ಯಾಗಾಗಲಿ ಅವ್ರ ಮಕ್ಕಳಿಗಾಗಲಿ ಏನೇನು ರೀತಿಯ ನಮ್ಮ ಕೈಲಿ ಏನೇನಾಗಬಹುದು ಸಹಾಯ, ಆ ಸಹಾಯವನ್ನು ಖಂಡಿತವಾಗಿ ಮಾಡ್ತಾ ಕೈ ಕೈ ಹಿಡಿದು ಜೊತೆಯಲ್ಲಿ ಸಾಗೋಣ. ಏನೇನೋ ಇರುತ್ತೆ ಭಿನ್ನಾಭಿಪ್ರಾಯಗಳು, ಆ ಭಿನ್ನಾಭಿಪ್ರಾಯಗಳನ್ನು ಮೀರಿ ನಾವೆಲ್ಲರೂ ಸದಾ ಕಾಲ ಕೈ ಕೈ ಹಿಡಿದು ಜೊತೆಯಲ್ಲಿ ಸಾಗಬೇಕಾದ್ದು ಇವತ್ತಿನ ದೊಡ್ಡ ಅಗತ್ಯ. ಅದು ಒಂತರಹದ ಟೆಲಿವಿಷನ್ ಅನ್ನುವುದು ಯಾವ ಹಂತವನ್ನು ಮುಟ್ಟಿತ್ತೋ ಆ ಹಂತದಿಂದ ಕೆಳಗೆ ಬರುವ ಹಾಗೆ ಕೈಯಲ್ಲೇ ಟೆಲಿವಿಷನ್ ಬಂದ್ಬಿಟ್ಟಿರೋದ್ರಿಂದ ಇನ್ನು 7 ಗಂಟೆಗೆ ಅಂತ ಕತೆ ಮಾಡ್ತಾ ಇದ್ವಿ, 8 ಗಂಟೆಗೆ ಅಂತ ಕತೆ ಮಾಡ್ತಿದ್ವಿ. ಈಗ ಹಂಗಿಲ್ವೇ ಇಲ್ಲ. ಯಾವಾಗ ನೋಡ್ತಾನೋ ಅವನು, ಯಾವಾಗಲೂ ಅವನಿಗೆ ಬೇಕಾದಾಗ ಅವನ ಬೆರಳು ತುದಿಯಲ್ಲಿ ಒಂದು ಕತೆ ಕಾಣಿಸ್ಬೇಕಾದ್ರೆ ಕತೆ ಕಟ್ಟುವ ಕ್ರಮ ಬದಲಾಗಿದೆ. ಅದರಿಂದಾಗಿ ಕಥೆಯನ್ನು ತೆರೆಗೆ ತರುವುದಕ್ಕೆ ಮಾಡಬೇಕಾದ ಸಿದ್ಧತೆ ಬದಲಾಗಿದೆ. ಅದರ ಒತ್ತಡಗಳು ಅಷ್ಟೇ ದೊಡ್ಡದಾಗಿ ಬದಲಾಗಿದೆ. ಈ ತರಹದ ಒಂದು ಸ್ಥಿತಿಯಲ್ಲಿ ನನ್ನ ಎದುರಿಗೆ ಎಷ್ಟು ಜನ ಇದ್ದಾರೆ ಈ ಕಥೆಯನ್ನು ಮಾಡ್ತಾ ಅದರ ಟೆನ್ಷನನ್ನು ಹೊತ್ಕೊಂಡು ಓಡಾಡ್ತಾ ಇರುವ ಎಲ್ಲರ ಮುಖಗಳನ್ನು ನೋಡಿದಾಗ ನಿಜವಾಗ್ಲೂ ಒಂತರಹ ಗಾಬರಿಯೇ ಆಗ್ತದೆ. ನೀವು ಈಸ್ತಾ ಇರುವ ಸಮುದ್ರ ಸುಲಭವಾಗಿಲ್ಲ, ನಾನು ಅದೇ ಸಮುದ್ರದಲ್ಲಿ ಈಸ್ತಾ ಇದ್ದೇನೆ. ನಾವೆಲ್ಲರೂ ಒಟ್ಟಿಗೆ ಕೈ ಕೈ ಹಿಡಿದು ಈ ಸಮುದ್ರವನ್ನು ಈಸೋಣ. ಹಾಗೆ ದಿಲೀಪನ ಕನಸುಗಳೇನಿತ್ತೋ ಆ ಕನಸುಗಳನ್ನು ಪೂರೈಸುವ ಪ್ರಯತ್ನ ಮಾಡೋಣ. ಸಂಘಟನೆ
ಅನ್ನುವುದು ಇದ್ದಾಗ, ಒಬ್ಬರನ್ನೊಬ್ಬರು ಕೈ ಹಿಡ್ಕೊಂಡು ನಡೆದಾಗ ಮಾತ್ರ ಒಂದು ಸಮಾಜ ಹೆಚ್ಚು ಆರೋಗ್ಯಕರವಾಗಿರೋದಕ್ಕೆ ಸಾಧ್ಯ. ಏನೋ ಒಂದು ಸಣ್ಣ ನೋವಾಗ್ತಿದೆ ಅಂದರೆ ಪಕ್ಕದಲ್ಲಿ ಇರುವ ಒಬ್ಬನಿಗೆ ಹೇಳಿದ್ರೆ ಅದು ಪ್ರತಿಧ್ವನಿಯ ಹಾಗೆ ಎಲ್ರಿಗೂ ತಲುಪಿ ಅವಳ ಆಕೆಯ ಆತನ ನೋವು ಇಡೀ ಸಂಘಕ್ಕೆ ಗೊತ್ತಾಗಿ ಇಡೀ ಸಂಘ ಅವರ ಜೊತೆಗೆ ನಿಲ್ಲುವ ಹಾಗಾಗಬೇಕು. ಅವಾಗ ನಾವು ಸಂಘಟನೆ ಅನ್ನೋದನ್ನು ಕಟ್ಟಿದ್ದು ಸಾರ್ಥಕವಾಗ್ತದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಪ್ರಾಯಶಃ ಏನು ನಿರ್ಮಾಪಕರ ಸಂಘದಿಂದ ಈ ಕಾರ್ಯಕ್ರಮ ಆಯೋಜನೆ ಆಗಿದೆ, ಅದನ್ನು ಮೀರಿ ಇದು ಒಟ್ಟಾರೆಯಾಗಿ ಎಲ್ಲ ಕಲಾವಿದರು ಸೇರಿ, ಎಲ್ಲ ತಂತ್ರಜ್ಞರು ಸೇರಿ, ಎಲ್ಲ ಬರಹಗಾರರು ಸೇರಿ, ಎಲ್ಲ ಕ್ರಿಯಾಶೀಲರು ಸೇರಿ ನಡೆಸ್ತಾ ಇರುವಂಥದ್ದು ಅಂತಲೇ ನಾನು ಅಂದ್ಕೊಂಡಿದ್ದೇನೆ. ಇದು ನಮಗೆ ನಾವು ಮಾತಾಡಿಕೊಳ್ಬೇಕಾದ ಕಾಲ. ನಾವು ಯಾವ ರೀತಿಯ ಒತ್ತಡದಲ್ಲಿದ್ದೀವಿ, ಆ ಒತ್ತಡದಿಂದ ಬಿಡಿಸ್ಕೊಂಡು ಈಸುವುದನ್ನು ಕಲಿಬೇಕಾದ ಕಾಲ. ದಿಲೀಪ ಸಿಕ್ಕಾಗೆಲ್ಲ ನಗ್ತಾ ಇದ್ದ, ಸಿಕ್ಕಾಗೆಲ್ಲ ಒಂದು ಜೋಕ್ ಮಾಡ್ತಿದ್ದ. ಅವನಿಗೆ ಎಂಥದ್ದೇ ಟೆನ್ಷನ್ ಇರಲಿ, ಅವನ ಚಿತ್ರೀಕರಣ ಆ ಕಡೆ ದೊಡ್ಡ ಮನೆಯಲ್ಲಿ ಒಂದು ದೊಡ್ಡ ಮನೆಯಲ್ಲಿ ಆಗ್ತಿರ್ತಿತ್ತು, ಈ ಕಡೆ ಇನ್ನೊಂದು ದೊಡ್ಡ ಮನೆಯಲ್ಲಿ ನಮ್ಮದೇ ಇನ್ನೊಂದು ಯಾವುದೋ ಸಿನಿಮಾ ಚಿತ್ರೀಕರಣ ಆಗ್ತಿತ್ತು. ಇಬ್ಬರು ಭೇಟಿ ಆಗ್ತಿದ್ವಿ. ಅದೇ ಬೆಂಗಳೂರಿಂದ ಆಚೆ. ಮೊದಲಾದ್ರೆ ಚಿತ್ರೀಕರಣ ಬೆಂಗಳೂರಿನ ದಕ್ಷಿಣ ಭಾಗದ ಯಾವುದೋ ಪುಟ್ ಮನೆಗಳಲ್ಲಾಗೋದು. ಈಗ ಎಲ್ಲವೂ ಆಚೆ ದೂರ ದೂರ. ಅಲ್ಲಿ ಸಿಕ್ಕಾಗಲೂ ಅವನು ಅಷ್ಟೇ ನಗ್ತಾ ಮಾತಾಡ್ತಿದ್ದ. ಅವನಿಗೆ ಅಷ್ಟೊಂದು ಬಿಳಿ ಕೂದಲಾಗಿದೆ ಅನ್ನೋದೇ ಗೊತ್ತಾಗದಷ್ಟು ಸುಂದರವಾಗಿದ್ದ. ಈಗ ಯಾವಲ್ಲ ಒಂದೆರಡು ಫೋಟೋ ನೋಡಿದ್ರೆ ಆಶ್ಚರ್ಯ ಆಗತ್ತೆ. ಹೌದಾ, ಹಿಂಗಿದ್ನ ದಿಲೀಪ, ನನಗಿದು ಕಾಣಿಸೇ ಇರಲಿಲ್ವಲ್ಲ. ಸುಂದರವಾಗಿದ್ದ, ಅಷ್ಟು ಸುಂದರವಾಗಿದ್ದ, ಅಷ್ಟೊಂದು ಸ್ಪೋರ್ಟ್ಸ್ ಮಾಡ್ತಾ ಇದ್ದ, ಕೆಲಸ ಮಾಡ್ತಿದ್ದವನು, ಜಿಮ್ ಮಾಡ್ತಿದ್ದವನು, ಸದಾ ನಗ್ತಾ ಇದ್ದವನು. ಇವತ್ತಿಲ್ಲ ನಮ್ಮ ಜೊತೆಗೆ. ಅದು ವಾಸ್ತವ. ಈ ವಾಸ್ತವವನ್ನು ಒಪ್ಪಿಕೊಂಡು ನಮ್ಮ ನಾಳೆಗಳನ್ನು ಸಂಕಟಗಳಿಗೆ ದೊಡ್ಡದೆ ಸಂತೋಷದ ಕಡೆಗೆ ಕರ್ಕೊಂಡು ಹೋಗುವ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ, ದಿಲೀಪನಿಗಾಗಿ ನಾವೆಲ್ಲ ಏನೇನೆಲ್ಲ ಮಾಡಬಹುದು ಅದೆಲ್ಲವನ್ನು ಮಾಡೋಣ ಅಂತ ಹೇಳ್ತಾ ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ. ಪರಿಚಯ ಸಾಕಷ್ಟು ಒಂದು 25 ವರ್ಷಗಳಿಂದಲೇ ನನಗೆ ತುಂಬ ಪರಿಚಯ. ಕ್ರಿಕೆಟ್ ಆಡ್ತಾ ಇದ್ವಿ. ಅದಾದಮೇಲೆ ನಂದೇ ಸಿನಿಮಾನಲ್ಲಿ ಒಂದು ಮೇಜರ್ ರೋಲು ಆ್ಯಕ್ಟ್ ಮಾಡಿದ್ದ, ಕಿಲಾಡಿ ಕಿಟ್ಟಿನಲ್ಲಿ. ಸಾಕಷ್ಟು ಒಡನಾಟ ಇತ್ತು. ಸರಿ ಸುಮಾರು ಒಂದು 60 ದಿನ ಚಿತ್ರೀಕರಣದಲ್ಲಿ ಅವನದು ಪಾತ್ರ ಇಲ್ಲದೇ ಇದ್ದಾಗಲೂ ಬಂದು ಸಿನಿಮಾನಲ್ಲಿ ಕೆಲಸ ಮಾಡಬೇಕು ಅನ್ನೋ ಒಂದು ಹುಮ್ಮಸ್ಸು ಅವನಲ್ಲಿತ್ತು. ಕೇವಲ ನಟ ಆಗಿರಲಿಲ್ಲ, ಎಲ್ಲ ಮಜಲುಗಳಲ್ಲೂ ಅವನ ಚಾಪ್ ಮೂಡಿಸ್ತಿದ್ದ. ಇತ್ಲಾಗೆ ಆರ್ಟಿಸ್ಟು, ಇತ್ಲಾಗೆ ಟೆಕ್ನಿಷಿಯನ್ನು, ಇತ್ಲಾಗೆ ನಿರ್ದೇಶಕ, ಇತ್ಲಾಗೆ ನಿರ್ಮಾಪಕ, ಎಲ್ಲ ಕಡೆನೂ. ತಂದೆ ಒಂದು ದೊಡ್ಡ ಪ್ರೊಡಕ್ಷನ್ ಹೌಸ್ ಕಟ್ಕೊಂಡ. ಪ್ರೊಡಕ್ಷನ್ ಹೌಸ್ನಲ್ಲೂ ಎಲ್ಲ ಮಜಲುಗಳು, ಡಿಪಾರ್ಟ್ಮೆಂಟ್ಗಳನ್ನು ಅವನೇ ಕಂಟ್ರೋಲ್ ಮಾಡೋಕ್ಕೆ ಶುರು ಮಾಡ್ದ. ಸಾಕಷ್ಟು ಕಲಾವಿದರಿಗೆ, ತಂತ್ರಜ್ಞರಿಗೆ ಕೆಲಸನೂ ಕೊಟ್ಟ. ಇದು ಹೆಂಗಾಗಿದೆ ಅಂದರೆ, ಈ ಕೆಲಸ ಮಾಡ್ತಾ ಮಾಡ್ತಾ ತುಂಬ ಪ್ರಬುದ್ಧರು ಅಂತ ನಾವೇನು ಅಂದ್ಕೊಳ್ತೀವಿ, ಅವರೆಲ್ಲ ಫಾಸ್ಟ್ ಫಾರ್ವರ್ಡ್ನಲ್ಲಿ ಜೀವನ ಬೇಗ ಮುಗಿಸಿ ಟಿಕೆಟ್ ತೊಗೊಳ್ಳೋ ಥರ ಆಗ್ಬಿಟ್ಟಿದೆ. ರೈಟ್ ಫ್ರಮ್ ಶಂಕರ್ ನಾಗ್ ಅವ್ರು ಇರ್ಬೋದು, ರೈಟ್ ಫ್ರಮ್ ಅಪ್ಪು ಅವ್ರು ಇರ್ಬೋದು, ದಿಲೀಪನೂ ಫಾಸ್ಟ್ ಫಾರ್ವರ್ಡ್ನಲ್ಲಿ. ನಾವೇನು ನಿಧಾನಕ್ಕೆ ಮಾಡ್ತಾ ಹೋಗ್ತಾ ಇದ್ದೀವಿ, ಅದು ಫಾಸ್ಟ್ ಫಾರ್ವರ್ಡ್ನಲ್ಲೇ ಮುಗಿಸಿ ನಾನು ಬೇಗ ಹೋಗ್ಬೇಕು ಅನ್ನೋ ದಿಕ್ಕಿನಲ್ಲಿ ಹೋಗ್ತಾ ಇದೆಯೇನೋ ಅನ್ನೋ ಒಂದು ಸೂಚನೆ ಕೊಡ್ತಿದೆಯೇನೋ ಅನ್ನೋ ಭಯ ಕೂಡ ಕಾಡ್ತಾ ಇದೆ. ಇವತ್ತು ರಾತ್ರಿ ಮಲ್ಕೊಂಡ್ರೆ ನಾವು ನಾಳೆ ಬೆಳಗ್ಗೆ ಎದ್ದೊಳ್ತೀವಿ ಅನ್ನೋ ಯಾವ ಖಾತ್ರಿನೂ ಇಲ್ವೇನೋ ಅನ್ನೋ ಸ್ಥಿತಿ ತಲುಪಿಬಿಟ್ಟಿದೀವಿ ನಾವು. ಇವೆಲ್ಲ ಮೀರಿ ಟೆಕ್ನಾಲಜಿ, ತಂತ್ರಜ್ಞಾನ, ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಸಿಕ್ಕಾಬಟ್ಟೆ ಇವೆ. ಸಾಕಷ್ಟು ಆಸ್ಪತ್ರೆಗಳು ಟೆಕ್ನಾಲಜಿಗಳ ಜೊತೆಲಿ ಆಟ ಆಡ್ತಿದ್ದೀವಿ. ಈಗ ನಂದು ಒಂದು ಆಸ್ಪತ್ರೆ ಇದೆ. ಈ ಆಸ್ಪತ್ರೆಯಲ್ಲಿ ಸಾಕಷ್ಟು ಏನೇನು ಈಗಿನ ಟೆಕ್ನಾಲಜಿಗಳನ್ನ ಉಪಯೋಗಿಸ್ಬೋದು, ಅಥವಾ ಏನೇನು ನಮಗೆ ಮೊದಲು ತಲೆನೋವು ಬಂದರೆ ಸ್ಯಾರಿಡಾನ್ ಇಟ್ಕೊಳ್ತಿದ್ವಿ, ಜೇಬ್ನಲ್ಲಿ ಪರ್ಸ್ನಲ್ ಇಟ್ಕೊಂಡು ಆಡ್ತಾ ಇದ್ವಿ. ಅದೆಲ್ಲ ಟಿವಿನಲ್ಲಿ ಬರ್ತಾ ಇತ್ತು, ಸ್ಯಾರಿಡಾನ್, ತಲೆನೋವು ಬಂದರೆ ಸ್ಯಾರಿಡಾನ್. ಕೆಲವು ಲೈಫ್ ಸೇವಿಂಗ್ ಡ್ರಗ್ಸ್ ಇವೆ. ಈಗ 30 ವರ್ಷದವನು ಒಬ್ಬ ಕ್ರಿಕೆಟ್ ಪ್ಲೇಯರು ಕ್ರಿಕೆಟ್ ಆಡ್ತಾ ಇದ್ದಾಗಲೇ ಹಾರ್ಟ್ ಅಟ್ಯಾಕ್ ಆಗಿ ಸತ್ತ ಮೊನ್ನೆ.
ನಾವು ತಿಳುವಳಿಕೆ ಈ ಉಳ್ಳ ಜನಗಳು ಪ್ರೆಸೆನ್ಸ್ ಆಫ್ ಮೈಂಡ್ ಇದ್ದೂ ನಾವು ಎಡುತ್ತಿದ್ದೀವೇನೋ ಅಂತ ಅನಿಸ್ತಾ ಇದೆ. ಪ್ರತಿಯೊಬ್ಬರಿಗೂ ನಾನು ನನ್ನ ಸ್ನೇಹಿತರಿಗೆ ಹೇಳೋದು, ಒಂದು ₹2 ₹3 ಒಂದು ಸಾರ್ಬಿಟ್ರೇಟ್ ಅಂತ ಬರುತ್ತೆ ಅಥವಾ ಆಂಜಿಸಿಡ್ ಅಂತ ಬರುತ್ತೆ, ದಯಮಾಡಿ ಇದನ್ನ ನೋಟ್ ಮಾಡ್ಕೊಳ್ಳಿ, ಬಹಳ ಇಂಪಾರ್ಟೆಂಟ್ ಡ್ರಗ್. ಸಾರ್ಬಿಟ್ರೇಟು ಏನು ಕೆಲಸ ಮಾಡುತ್ತೆ ಅಂದರೆ ಏನು, ಇಟ್ ಈಸ್ ನಾಟ್ ಏನೋ ಬೇರೆ ಏನೋ ಈ ಡ್ರಗ್ ತಗೊಂಡ್ರೆ ನಿಮ್ಗೆ ಏನೋ ತೊಂದರೆ ಆಗತ್ತೆ ಅಂತಲ್ಲ, ಇಟ್ ಇಸ್ ಅ ಲೈಫ್ ಸೇವಿಂಗ್ ಡ್ರಗ್. ಅದೇನು ಮಾಡುತ್ತೆ ಅಂತ ಹೇಳಿದ್ರೆ, ಇಂಥದ್ದು ಯಾವುದೋ ಒಂದು ಹೃದಯ ನೋವು ಬಂತು ಅಥವಾ ಭಾರ ಆಯಿತು, 2 ಥರ ತೊಂದರೆಗಳಿದೆ. ಒಂದು ಫಾಲ್ಸ್ ಪೇಯ್ನ್ ಬರುತ್ತೆ, ಏನು ನಿಮಗೆ ಈ ಗ್ಯಾಸ್ಟ್ರಿಕ್ಕಿಂದ ಆ್ಯಸಿಡ್ ರಿಫ್ಲೆಕ್ಸ್ ಆಗೋದ್ರಿಂದ ಸೇಮ್ ನೋವೇ ಬರೋದು. ಏನು ನಮಗೆ ಹೃದಯಾಘಾತ ಆದಾಗ ಏನು ನೋವು ಬರುತ್ತೋ ಅದೇ ಥರ ಬರುತ್ತೆ. ಇಲ್ಲಿ ಇದು ಭಾರ ಆಗಿ ಇಲ್ಲಿ ಟ್ರಾವೆಲ್ ಆಗಿ ಇದು ಬೆನ್ನಿಗೆ ಬರುತ್ತೆ. ಯಾವುದು? ಈ ಹೃದಯಾಘಾತ ಆದಾಗ ಈ ಆ್ಯಸಿಡ್ ರಿಫ್ಲೆಕ್ಸು ಇಲ್ಲಿಂದ ಇಲ್ಲಿ ಬಂದು ಇಲ್ಲಿ ಕಚ್ಕೊಳುತ್ತೆ, ಬಟ್ ಇಲ್ಲೇ ನೋವು ಬರುತ್ತೆ, ಸೇಮ್ ನೋವು. ಇದು ಎಲ್ಲರೂ ನಾವೇನು ಅನ್ಕೊಳ್ತೀವಿ, ಎಲ್ಲದಕ್ಕೂ ಅಸಿಡಿಟಿ ಅಂತ ಅನ್ಕೊಂಡು ಪ್ಯಾಂಡಿ ತಗೊಂಡು ಮುಗಿಸ್ಬಿಡ್ಬೋದೇನೋ ಮನೆಯಲ್ಲೇ ಸೆಲ್ಫ್ ಮೆಡಿಕೇಶನ್ ಅಂತ ಅನ್ಕೊಳ್ತೀವಿ. ದಯಮಾಡಿ ಆ ತಪ್ಪನ್ನ ಮಾಡೋದು ಬೇಡ. ನಾವು ಇದನ್ನ ಎಲ್ಲೇ ಆ ಥರದ್ದು ಎಂಥದ್ದೇ ಒಂದು ಆತಂಕ ಬಂದರೆ ಟ್ರೈ ಟು ರೀಚ್ ದಿ ಹಾಸ್ಪಿಟಲ್. ಡೋಂಟ್ ಗೂಗಲ್, ಯು ಹ್ಯಾವ್ ಟು ರೀಚ್ ದಿ ಹಾಸ್ಪಿಟಲ್. ಹೋಗಿ ಒಂದು ಅರ್ಧ ಗಂಟೆ ಏನೂ ಇಲ್ಲ ಅಂತ ತಿಳ್ಕೊಂಡು ಬರೋದಕ್ಕೆ ಏನು ದೊಡ್ಡ ಸಾಹಸ ಆಗಲ್ಲ. ಅದ್ರ ಜೊತೆಯಲ್ಲಿ ಒಂದು ECG ಮಾಡ್ತಿದ್ವಿ ಈಗ, ಎಲ್ಲರಿಗೂ ಹೃದಯಾಘಾತ ಆದಾಗ ECG ಮಾಡ್ತಾರೆ. ಎಷ್ಟೋ ಜನ ಡಾಕ್ಟರ್ಗಳಿಗೆ ECG ಓದೋಕ್ಕೆ ಬರಲ್ಲ. ಸೊ ಹಾಗಾಗಿ ನೀವು ಏನೇ ಆ ಥರ ಪೇಯ್ನ್ ಬಂದು ಹಾಸ್ಪಿಟ್ಲಿಗೆ ಹೋಗಿ ಒಂದು ECG ಜೊತೆಯಲ್ಲಿ ಒಂದು ಟ್ರೋಪೈ ಅಂತ ಮಾಡ್ತಾರೆ, ಟ್ರೋಪೈ ಅಥವಾ ಟ್ರೋಪನಿನ್ ಟೆಸ್ಟ್. ಅದನ್ನ ಒತ್ತಾಯ ಮಾಡಿ ಮಾಡಿಸಿ, ಪರವಾಗಿಲ್ಲ, ಅದಕ್ಕೆ ₹500-400 ಖರ್ಚು ಆಗ್ಬೋದು. ಬಟ್ ಅಲ್ಲಿ ಪಾಸಿಟಿವ್ ನೆಗೆಟಿವ್ ಗೊತ್ತಾಗುತ್ತೆ, ಇಮಿಡಿಯೇಟ್ ಆಗಿ ನಿಮಗೇನೆ ಅದರ ತಿಳುವಳಿಕೆ ಬರುತ್ತೆ. ದಯಮಾಡಿ ಡು ನಾಟ್ ನೆಗ್ಲೆಕ್ಟ್ ಇದನ್ನ. ನೀವು ಈ ಸಾರ್ಬಿಟ್ರೇಟ್ನ ದಯಮಾಡಿ ಇಟ್ಕೊಳ್ಳಿ. ಅದ್ರ ಕೆಲಸ ಏನು ಅಂದರೆ, ಸಾರ್ಬಿಟ್ರೇಟ್ ಏನು ಮಾಡುತ್ತೆ, ನೀವು ಇಮಿಡಿಯೇಟ್ ಆಗಿ ಎದೆನೋ ಬಂದಾಗ ಇಟ್ಕೊಂಡ್ರೆ ನಿಮ್ಮ ವೆಸಲ್ಸ್ ಏನಿದೆ ಅದು ಆರಾಮಾಗಿ ಓಪನ್ ಆಗುತ್ತೆ. ಸೊ ರಕ್ತ ಚಲನೆ ಹೆಂಗಾದ್ರೂ ಆಗುತ್ತೆ. ಸಾರ್ಬಿಟ್ರೇಟು ಅದ್ರ ಜೊತೆಗೆ ಎಕೋಸ್ಪ್ರಿನ್ 2 ಡ್ರಗ್ಗಳನ್ನ ನೀವು ಯಾರಿಗಾದ್ರೂ ಇಟ್ಕೊಂಡಿರಲಿ, ನಿಮ್ಮ ಪಕ್ಕದಲ್ಲಿ ಯಾರಿಗಾರು ಬರ್ಬೋದು, ನಿಮಗೂ ಆಗ್ಬೋದು. ಅದನ್ನ ಕ್ಯಾರಿ ಮಾಡಿ. ನಾವು ಏನೇ ದಿಲೀಪನ ಬಗ್ಗೆ ನಾವು ಏನೇ ಕಳ್ಕೊಂಡ್ಬಿಟ್ಟಿದ್ದೀವಿ, ಮುಂದೆ ಇಂಥದ್ದು ಅನಾಹುತ ಆಗದೇ ಇರಲಿ ಅನ್ನೋ ಒಂದು ಸೂಚನೆ ಎಲ್ರಿಗೂ ಕೊಡಬೇಕು. ಒಂದು ಪ್ರೆಸೆನ್ಸ್ ಆಫ್ ಮೈಂಡ್ ಇಟ್ಕೊಂಡು ನಾನು ನನ್ನ ಪಕ್ಕದಲ್ಲಿರೋನ್ಗೂ ಹೇಳೋ ಥರನೂ ನಾವು ಇರಬೇಕಾಗತ್ತೆ. ದಯಮಾಡಿ ಇದನ್ನ ಫಾಲೋ ಮಾಡಿ. ಇದರಿಂದ ಅಟ್ಲೀಸ್ಟ್ ದಿಲೀಪನಿಗೆ ಒಂದು ಇವನು ಬಿಟ್ಟೋಗಿದ್ದಾನೆ, ಇದನ್ನ ಯಾರೋ ಒಂದು ಇದ್ರದ್ದೊಂದು ಪಾಠ ಅಂತ ನಾವು ಕಲ್ತಿದ್ದೀವಿ ಅಂದ್ಕೊಳ್ಳೋಣ. ಸೊ ದಯಮಾಡಿ ಇದನ್ನ ಮಾಡಿ. ಹಾಗೇನೆ ಟೆಲಿವಿಷನ್ ಉದ್ಯಮದಲ್ಲಿ ಸಾಕಷ್ಟು ಕಲಾವಿದರು, ತಂತ್ರಜ್ಞರು ಎಲ್ಲರೂ ಇದ್ದೀವಿ. ದಯಮಾಡಿ ಈಗ ನಾನು ಜಗದೀಶನ್ ಜೊತೆಲಿ ಮಾತಾಡ್ತೀನಿ ಅಥವಾ ಇವ್ರ ಜೊತೆಲ್ಲ ಮಾತಾಡ್ತೀನಿ ನಿರ್ಮಾಪಕರ ಸಂಘದಲ್ಲಿ. ನೆಕ್ಸ್ಟ್ ಒಂದು 4-5 ವಾರಗಳು, 4-5 ಯಾವುದೋ ಒಂದು ದಿನ ಮಾಡೋದಲ್ಲ, ದಿಲೀಪನ ಹೆಸರಲ್ಲಿ ಒಂದು ಫ್ರೀ ಹೆಲ್ತ್ ಚೆಕಪ್ ಮಾಡೋಣ. ಫ್ರೀ ಏನೋ ಬೇರೆ ವೈಟಲ್ಸ್ ಚೆಕ್ ಮಾಡೋದು ಅಥವಾ ECG ಮಾಡೋದು ಅಲ್ಲ, ಪೂರ್ಣ ಪ್ರಮಾಣದ ಒಂದು ಹೆಲ್ತ್ ಚೆಕಪ್ ಮಾಡೋಣ. ಫ್ರೀ ಆಫ್ ಕಾಸ್ಟ್ನಲ್ಲಿ ನಂದೇ ಆಸ್ಪತ್ರೆಯಲ್ಲಿ ಪ್ರತಿಯೊಬ್ಬರಿಗೂ ಒಂದು 4-5 ವಾರ ಸ್ಪ್ರೆಡ್ ಓವರ್ನಲ್ಲಿ ಮಾಡೋಣ. ಮಾಡಿದಾಗ ಏನಾಗುತ್ತೆ, ಅಟ್ಲೀಸ್ಟ್ ನಮ್ಮಲ್ಲಿ ಏನು ಒಳಗಡೆ ನಾವು ಎಲ್ಲ ಸುಂದರವಾಗಿ ಕಾಣ್ತಿದ್ದೀವಿ ಅಂತ ಅಂದ್ಕೊಳ್ತೀವಿ, ನಮ್ಮೊಳಗಡೆ ಏನಿದೆ ನಮ್ಗೆ ಗೊತ್ತಾಗಲ್ಲ. ಅಟ್ಲೀಸ್ಟ್ ಒಂದು ಸೂಚನೆ ಕೊಟ್ಟರೆ ಅಥವಾ ಅದನ್ನ ತಿಳ್ಕೊಂಡ್ರೆ ಅದನ್ನ ರಿಪೇರೀಕರಣ ಮಾಡ್ಬೋದೇನೋ ನಾವು. ದಯಮಾಡಿ ಇದನ್ನ ಮಾಡೋಣ. ನೀವು ಕಳ್ಕೊಂಡಿದ್ದೀವಿ, ಕಳ್ಕೊಂಡಿರೋದ್ರಲ್ಲಿ ಕಳ್ಕೊಂಡಾದ್ಮೇಲೆ ಏನೂ ಸಿಗಲ್ಲ. ಅಟ್ ದಿ ಸೇಮ್ ಟೈಮ್ ವಿದ್ಯಾ, ಶಿ ಈಸ್ ವೆರಿ ಸ್ಟ್ರಾಂಗ್. ನಾನು ಸಾಕಷ್ಟು ಸರ್ತಿ ಹೇಳಿದ್ದೀನಿ, ಶಿ ಈಸ್ ಅ ವೆರಿ ಸ್ಟ್ರಾಂಗ್ ವುಮನ್. ನಿಜವಾಗ್ಲೂ ದಿಲೀಪ ಒಂದು ಭಾಗ ಆದರೆ ಇನ್ನೊಂದು ಭಾಗದಲ್ಲಿ ವ್ಯಾಪಾರನ ಎಳ್ಕೊಂಡು ಹೋಗ್ತಾ ಇದ್ದಿದ್ದು ವಿದ್ಯಾ. ಯಾಕೆಂದರೆ ನಾನು ತುಂಬ ಹತ್ರದಿಂದ ನೋಡಿದ್ದೀನಿ. ಶಿ ಈಸ್ ಅ ವೆರಿ ಸ್ಟ್ರಾಂಗ್ ವುಮನ್. ನೀವು ಇದನ್ನ ಏನು ಸಂಸ್ಥೆ ಅವನು ಕನಸು ಕಟ್ಟಿದ್ನೋ ಅದು ಮುಂದುವರಿಸ್ಕೊಂಡು ಹೋಗಿ, ನಾವು ನಿಮ್ಮ ಜೊತೆಲಿ ಇದ್ದೇ ಇರ್ತೀವಿ. ನಾವು ಏನೇ ಹೇಳಿದ್ರು ಅವನು ಹೋಗ್ಬಿಟ್ಟ ನಿಮ್ಮ ಜೊತೆಲಿ ಇರ್ತೀವಿ ಅನ್ನೋದು ಎಲ್ಲರೂ ಹೇಳ್ತೀವಿ. ಕೊನೆಗೆ ನೋವಿರೋದು 4 ಜನಕ್ಕೆ ಮನೆಯಲ್ಲಿ, ಅವರೇ ಅಂತಿಮ ಉಳ್ಕೊಳ್ಳೋದು. ನಾವೇನೇ ಹೇಳಿದ್ರು ನಾವು ಜೊತೆಲಿ ಇರ್ತೀವಿ, ಏನು ಮಾಡ್ಬೋದು ಅದು ಮಾಡ್ತೀವಿ, ನೀವು ಮುಂದುವರಿಸ್ಕೊಂಡು ಹೋಗ್ಬೋದು. ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ. ದಯಮಾಡಿ ಈ 2-3 ಡ್ರಗ್ಸ್ ಏನಿದೆ ಅದನ್ನು ಖಂಡಿತವಾಗ್ಲೂ ನೀವು ಇಟ್ಕೊಂಡಿರಲೇಬೇಕು. ಒಂದು ಸಾರ್ಬಿಟ್ರೇಟು, ಇನ್ನೊಂದು ಎಕೋಸ್ಪ್ರಿನ್ ಇಟ್ಕೊಳ್ಳಿ. ನಿಮ್ಗಾಗ್ದಿಲ್ಲ ಅಂದರೆ ಬೇರೆ ಇನ್ಯಾರಿಗೂ ಆದಾಗ್ದಾದ್ರೂ ಕೊಡೋದಕ್ಕಾರ ಅನುಕೂಲ ಆಗುತ್ತೆ. ಈ ಫ್ರೀ ಹೆಲ್ತ್ ಕ್ಯಾಂಪ್ನ ನಾವೆಲ್ಲ ಸೇರಿ ಒಂದು ರೂಪುರೇಷೆ ಮಾಡಿಬಿಟ್ಟು 4-5 ವಾರ ಕಂಟಿನ್ಯೂಸ್ ಆಗಿ ಮಾಡೋಣ. ಮಾಡಿ
ಏನಾದರೂ ತೊಂದರೆ ಇದೆ ರಿಪೇರಿ ಮಾಡಿಸ್ಕೊಳ್ಳೋಣ. ನನಗೆ ಅವನಿಗೆ ನಮನ ಸಲ್ಲಿಸೋದಕ್ಕೆ ಇಷ್ಟ ಇಲ್ಲ. ಯಾಕೆಂದರೆ ಅವನಿಲ್ಲ ಅಂತ ನಾನು ಒಪ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಅವನು ನನಗೆ ಬರೀ ಫ್ರೆಂಡ್ ಅಷ್ಟೇ ಅಲ್ಲ, ಏನೇನು ಅಂತ ಹೇಳೋಕ್ಕೆ ಸಾಧ್ಯವಾಗದೇ ಇರೋಷ್ಟು ಜಾಗಗಳನ್ನು ತುಂಬಿರುವಂಥ ಒಬ್ಬ ವ್ಯಕ್ತಿ. ಅವನ ಬಗ್ಗೆ ಅಂದರೆ ಒಂದು ಮಾತಲ್ಲಿ ಹೇಳಬೇಕು, ನನಗೆ ನಮ್ಮ ತಾಯಿ ಜನ್ಮ ಕೊಟ್ಟ ನಂತರ ಧಿಮಾಕು ಅನ್ನೋ ಚಿತ್ರದ ಮುಖಾಂತರ ಒಂದು ಪುನರ್ಜನ್ಮ ಕೊಟ್ಟರೆ, ನನ್ನನ್ನು ನಿರ್ದೇಶಕನನ್ನಾಗಿ ಮಾಡಿ ಮರುಜನ್ಮ ಕೊಟ್ಟಿದ್ದು ದಿಲೀಪ್. ಸೊ ಹಾಗಾಗಿ ಅವನಿಗೆ ಏನೋ ಥ್ಯಾಂಕ್ಸ್ ಹೇಳೋಕ್ಕಾಗಲ್ಲ, ಅಥವಾ ಅವನ್ನ ಏನೂ ಹೇಳೋಕ್ಕಾಗಲ್ಲ. ಅಂತಹ ಒಂದು ಮೇರು ವ್ಯಕ್ತಿತ್ವ, ಎಷ್ಟು ಮೇರು ವ್ಯಕ್ತಿತ್ವ ಅನ್ನೋದು ನಿಮಗೆಲ್ಲರಿಗೂ ಗೊತ್ತಿದೆ. ವಿದ್ಯೆ ಬಗ್ಗೆ ಹೇಳಬೇಕಿನ್ನು. ನಾವೆಲ್ಲ ಒಟ್ಟಿಗೆ, ನಮಗೆ ನಾನು ಅವನು ಇಬ್ಬರು ಒಟ್ಟಿಗೆ ಲವ್ ಮಾಡ್ತಾ ಇದ್ವಿ. ನಾವುಗಳು ಅವರ ಮನೆಯಲ್ಲಿ, ಅಂದರೆ ಅವರವ್ರ ಮನೆಗಳಲ್ಲಿ, ಲೇಡೀಸ್ ಮನೆಗಳಲ್ಲಿ ತೊಂದರೆ ಇದ್ದಿದ್ದರಿಂದ ನಮ್ಗೆ ಈ ಪಾರ್ಕು ಸಿನಿಮಾ ಅನ್ನೋ ಆಪ್ಷನ್ಸ್ ಇರಲಿಲ್ಲ. ಸೊ ನಮ್ಮ ಕಾಮನ್ ಫ್ರೆಂಡ್ ಮನೆಯಲ್ಲೇ ಮೀಟ್ ಮಾಡ್ತಾಯಿದ್ವಿ, ಒಟ್ಟಿಗೆ ಮೀಟ್ ಮಾಡ್ತಾಯಿದ್ವಿ. ಅವ್ನಿಗದೇನೋ ಗೊತ್ತಿಲ್ಲ, ಅಂದರೆ ನಾನು ಅವನು ಆ್ಯಕ್ಚುಲಿ ಆಪೋಸಿಟು. ಅವನು ನನ್ನ ಕಾಲು ಎಳೆಯೋದು ಅಂದರೆ ಅದೇನೋ ಬಲೆಯ ಖುಷಿ ಅವನಿಗೆ. ಯಾವಾಗಲೂ ಅಂದರೆ ಓಕೆ ಇವಾಗ ಸರಿ ಹೋಗ್ತಾನೆ, ಕಾಲೇಜ್ ಮುಗೀತು, ಓಕೆ ಇಷ್ಟು ದಿವಸ ಕಾಲು ಎಳಿತಾ ಇದ್ದ, ಮದುವೆ ಆದ್ಮೇಲೆ ಸರಿ ಹೋಗ್ತಾನೆ, ಮಕ್ಕಳಾದ್ಮೇಲೆ ಸರಿ ಹೋಗ್ತಾನೆ, ದೊಡ್ಡ ನಿರ್ಮಾಪಕ ಆದ, ದೊಡ್ಡ ನಿರ್ದೇಶಕ ಆದ, ಎಷ್ಟೊಂದು ಸಾಧನೆ ಮಾಡ್ದ. ಈ ಕ್ಷಣಕ್ಕೂ ಡಬ್ಬಾ ನನ್ನ ಮಗ ಅದೇ ಥರ ಕಾಲೆಳಿತಾನೆ, ಇರಿಟೇಟ್ ಮಾಡ್ತಾನೆ. ಇವತ್ತು ಅವನು ನನಗೆ ಇರಿಟೇಟ್ ಮಾಡೋದಕ್ಕೆ ಇಲ್ಲ. ಓಕೆ, ಲವ್ ಯು ಮಚ್ಚ. ಒಂದಾನೊಂದು ಕಾಲದಲ್ಲಿ ಚಿಕ್ಕದೊಂದು ಗೂಡಿನಲ್ಲಿ ಜನಿಸಿದ ಕಂದನು ರಾಜನಾಗಲು, ಊರೆಲ್ಲ ಬೆಳಗಲು, ದಿಲೀಪನಾಗಲು. ಒಂದಾನೊಂದು ಕಾಲದಲ್ಲಿ ಚಿಕ್ಕದೊಂದು ಗೂಡಿನಲ್ಲಿ ಚೋರಿಂದ ಇಲ್ಲ. ಕಲೆಯೇ ಅವನ ಹೆಸರಾಯ್ತು, ನಗುವೆ ಅವನ ಉಸಿರಾಯ್ತು, ವಿದ್ಯಾ ಅವನ ಜೊತೆಯಾಯ್ತು, ಸಾಧನೆ ರೂಢಿಯಾಯ್ತು, ಹಸಿದವರ ಅನ್ನದಾತ, ಹುಡುಕಿದರೂ ಸಿಗದ ಗುಣವಂತ, ಯಾರ ಕೈ ಮುಗಿದರೂ ಬಿಡದೆ ಕೈ ಹಿಡಿವಾತ, ವಿಧಿಯು ಬಂದು ಕರೆದರು ಸಾವಿಗೂ ಕೈ ಚಾಚಿದಾತ. ಒಂದಾನೊಂದು ಕಾಲದಲ್ಲಿ ಚಿಕ್ಕದೊಂದು ಗೂಡಿನಲ್ಲಿ ಜನಿಸಿದ ಕಂದನು ರಾಜನಾಗಲು, ಊರೆಲ್ಲ ಬೆಳಗಲು, ದಿಲೀಪನಾಗಲು, ದಿಲೀಪನಾಗಲು. ನಮಸ್ಕಾರ. ಸಾರಿ ದಿಲೀಪ್, ಇದು ಹಿಂಗೆಲ್ಲ ನಿಂತ್ಕೊಂಡು ಮಾತಾಡೋದು, ಇಲ್ಲಿ ನಿಮ್ಗೆ ಇಷ್ಟ ಅಂತ ಯಾವುದಾದ್ರು ಹಾಡು ಹೇಳೋದು ತುಂಬ ಕಷ್ಟ ಆಗುತ್ತೆ.
ಯಾಕಂದರೆ ನಿಮ್ಮ ಮನೆ ಟೆರೆಸ್ ಮೇಲೆ ಕೂತ್ಕೊಂಡು ಅದೆಷ್ಟೋ ರಾತ್ರಿಗಳು ಬೆಳಗಾಗಿರೋ ಪರಿವೇನೂ ಇಲ್ಲದೆ ಜೊತೆಲಿ ಹಾಡಿದವ್ರು ನಾವು. ಯಾರಿಗೆ ಬೈಬೇಕು ಅಂತಲೂ ಗೊತ್ತಾಗಲ್ಲ, ಆ ದೇವ್ರಿಗೆ ಬೈಬೇಕು. ಯಾಕಂದರೆ ಯಾವುದೋ ಮನುಷ್ಯಂಗೇನೋ ಕೆಟ್ಟ ಅಭ್ಯಾಸ ಇರುತ್ತೆ ಅಥವಾ ಇನ್ನೇನೋ ಕಾಯಿಲೆ ಇರುತ್ತೆ, ನಮಗೊಂದು ನೆಪ ಸಿಗುತ್ತೆ ಅವಾಗ, ಸೊ ಹಿಂಗಾಯ್ತು ಹೋಗ್ಬಿಟ್ಟ ಅಂತ. ಇದಕ್ಕೆ ಏನು ಹೇಳೋದು ಇದಕ್ಕೆ ಅಂದರೆ, ಕನ್ನಡ ಅಂತ ಬಂದರೆ ಅಷ್ಟು ಮುದ್ದಾಗಿ ಅಷ್ಟು ಸ್ಪಷ್ಟವಾಗಿ ಮಾತಾಡೋನು. ಅಭಿನಯ ಅಂತ ಬಂದರೆ ನಮಗೆಲ್ಲ ಹೊಟ್ಟೆ ಕಿಚ್ಚಾಗೋಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡೋನು. ಆಮೇಲೆ ಜೀವನ ಅಂದರೆ ನಾ ಎಷ್ಟೋ ಸಲ ಹೇಳ್ತಾ ಇದ್ದೆ, ಅಂದರೆ ಬದುಕನ್ನ ಹೇಗೆ ಬದುಕಬೇಕು ಅಂತ ಫುಲ್ಲೆಸ್ಟ್ ಖುಷಿಯಾಗಿದ್ಕೊಂಡು. ಸೊ ಎಲ್ಲದರಲ್ಲೂ ಒಂಥರ ಪರ್ಫೆಕ್ಟ್ ಅನ್ನೋ ಥರ ಇದ್ದ ಮನುಷ್ಯ ಹೀಗೆ ದಿಢೀರಂತ ಎದ್ದು ಹೋಗ್ಬಿಟ್ರೆ ಗೊತ್ತಿಲ್ಲ. ಸಾರಿ ವಿದ್ಯಮ್ಮ, ನಾನು 2 ದಿನ ನಿಮ್ಮ ಮನೆ ಹತ್ರ ಬಂದು ಕಾರ್ ಹಂಗೆ ವಾಪಸ್ ತಿರ್ಸ್ಕೊಂಡೋದೇನು. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಅಂದರೆ ನಿಮ್ಮನ್ನ ಫೇಸ್ ಮಾಡೋ ಶಕ್ತಿ ಖಂಡಿತವಾಗ್ಲೂ ಇಲ್ಲ. ಆ ಶಕ್ತಿ ದೇವರು ಕೊಟ್ಟ ದಿನ ನಾ ಬರ್ತೀನಿ ನಿಮ್ಮ ಮನೆಗೆ. ಯಾಕಂದರೆ ನಮ್ಮ ಪ್ರೊಫೆಷನನ್ನು ಆಚೆಗಿಟ್ರೆ ಎಷ್ಟೋ ಸಲ ಏನೋ ಪರ್ಸ್ನಲ್ ವಿಷಯಗಳಿಗೆ ಬೇರೆ ವಿಷಯಗಳಿಗೆ ಬೇಜಾರಾದಾಗ ನಾನು ಆ ಮನೆಗೆ ಹೋಗಿ ಅಮ್ಮ ಹಾಕಿದ ತುತ್ತು ಊಟ ಮಾಡಿ ದಿಲೀಪ್ ಜೊತೆ ಕಾಲ ಕಳೆದು ಹಾಡಿ ನಕ್ಕು ಫ್ರೆಶ್ ಆಗಿ ಖುಷಿಯಾಗಿ ವಾಪಸ್ ಬರ್ತಾ ಇದ್ದಿದ್ದು ಮನೆ. ಅದು ನನಗೆ ಗೊತ್ತಿಲ್ಲ ಅಂದರೆ ಅಲ್ಲಿ ಹೋಗಿ ಏನು ಮಾತಾಡೋದು ಹೇಗೆ ಅಂತ. ನಾನು ಇತ್ತೀಚೆಗೆ ಅಂದರೆ ನಾನು ಬಹುಶಃ 2010 ಅಂದರೆ ಒಂದು 15-16 ವರ್ಷದಿಂದ ನಮ್ಮ ಸ್ನೇಹ ಅಥವಾ ಗೆಳೆತನ ಫಸ್ಟು ನಾನು ಮಾಡ್ತಿದ್ದಂಥ ಒಂದು ಶೋಗೆ ಆ್ಯಂಕರ್ ಆಗಿ ಬಂದಿದ್ದು ದಿಲೀಪ್. ಅಲ್ಲಿಂದ ಅದರಲ್ಲೂ ಕಳೆದ 7-8 ವರ್ಷ 2019ರಿಂದ ಅಂತೂ ನಾವು ಅಂದರೆ ನಮ್ಮ ಮಧ್ಯೆ ಇದ್ದ ಪ್ರೊಫೆಷನ್ ಗೆರೆನೇ ಅಳಿಸೋಗ್ಬಿಟ್ಟಿತ್ತು. ಆ ಥರ ನಾವು ಒಬ್ರಿಗೊಬ್ರು ಬೆರೆತು ಬಿಟ್ಟಿದ್ವಿ. ಅಂದರೆ ಎಲ್ಲಿಂದ ಮಾತಾಡಬೇಕು, ಯಾವ ವಿಷಯ ಹೇಳಬೇಕು ಅಂತ ಗೊತ್ತಾಗಲ್ಲ, ಅಷ್ಟು ನೆನಪುಗಳನ್ನ ದಿಲೀಪ್ ಕೊಟ್ಟಿರೋದು. ನಾನು ರೀಸೆಂಟಾಗಿ ನನ್ನ ಇದ್ದ ಸಂಸ್ಥೆಯನ್ನು ಬಿಟ್ಟು ಇನ್ನೊಂದು ಕಡೆಗೆ ಹೋದೆ. ಅದಾದ್ಮೇಲೆ ಅವಾಗ ಫೋನ್ ಮಾಡೋದು ಮೆಸೇಜ್ ಮಾಡೋದು ಇರ್ತಾಯಿತ್ತು. ಒಂದಿನ ನನಗೆ ತುಂಬ ಬೇಜಾರಾಯ್ತು. ನನಗೆ ಹೇಳಿದೆ ದಿಲೀಪ್ಗೆ, ಅಂದರೆ ನಿಮ್ಮನ್ನೆಲ್ಲ ಹುಡ್ಕೋ ಥರ ಆಗುತ್ತೆ ನನಗೆ ಇಲ್ಲಿ. ಅಂದರೆ ಸಡನ್ನಾಗಿ ಕಾಲ್ ಮಾಡೋ ಥರ ಆಗುತ್ತೆ, ನೀವು ಮೀಟಿಂಗಿಗೆ ಬಂದಿಲ್ಲ ಅನ್ಸುತ್ತೆ ಅಂತ. ಅವಾಗೇನು ಜಾಸ್ತಿ ಮಾತಾಡಲಿಲ್ಲ. ರಾತ್ರಿ ಕಾಲ್ ಮಾಡಿ ಒಂದು ಸ್ವಲ್ಪ ಹೊತ್ತು ಮಾತಾಡಿದ್ವಿ. ಆಮೇಲೆ ಈಗಲೂ ಇಟ್ಕೊಂಡಿದ್ದೀನಿ, ಅದು ಯಾವತ್ತೂ ನನ್ನ ಜೊತೆ ಇರುತ್ತೆ. ಒಂದು ವಾಯ್ಸ್ ನೋಟ್ ಕಳಿಸಿದ್ದಾರೆ ನನಗೆ. ಅಂದರೆ ಒಂದೊಂದು ನಿಮಿಷ ಇರ್ಬೋದು, ಅಂದರೆ ಯಾವಾಗಲೂ ನಿಮ್ಮ ಜೊತೆ ಇರ್ತೀನಿ ಅನ್ನೋ ಥರ. ಅಂದರೆ ದಿಲೀಪ, ನಾನು ಯಾವಾಗಲೂ ಹೇಳ್ತೀನಿ, ಅಂದರೆ ಕೆಲವರು ಹೋಲಿಕೆಗೆ ಹೇಳ್ತಾರೆ, ನಾನು ದಿಲೀಪಂಗೆ ಹೇಳಿದ್ದೆ, ಅಂದರೆ ಹಲಸಿನಣ್ಣು ಥರ ಅಂತ ಮನುಷ್ಯ. ಅಂದರೆ ಸಡನ್ ಆಗಿ ನೋಡಿದ್ರೆ ಈ ಮನುಷ್ಯಂಗೆ ದುರಹಂಕಾರನ ಈಗೋ ಅಂತ ಹಿಂಗೆ ಅನ್ಸುತ್ತೆ. ಆದರೆ ಅದನ್ನ ಬಿಡಿಸ್ದಾಗ್ಲೇ ಒಳಗಡೆ ಗೊತ್ತಾಗೋದು ಅದರಲ್ಲಿ ಎಷ್ಟು ಸಿಹಿ ಇದೆ, ಹಾಗೆ ಯಾವತ್ತೂ ನಿಮ್ಮನ್ನ ಬಿಡದೇ ಇರೋ ಥರ ಅಂಟ್ಕೊಳ್ಳೋಕೆ ಮೇಣ ಇದೆ ಅದ್ರೊಳಗಡೆ ಅಂತ. ಅದನ್ನ ಆ ಸುಖ ನಾನು ಅನುಭವಿಸಿದ್ದೀನಿ ನಿಜವಾಗ್ಲು. 2020ರಲ್ಲಿ ಕೋವಿಡ್ ಬಂತು, ನೀವೆಲ್ಲ ನೋಡಿದೀವಿ. ಆ ಕೋವಿಡ್ ಅಲ್ಲಿ ಈ ಗಂಡ ಹೆಂಡತಿ ಸೇರಿ, ನಿಮ್ಗೆ ಗೊತ್ತು, ಅಂದ್ರೆ ಹೊರಗಡೆನೆ ಹೋಗುವಾಗಿಲ್ಲ, ಲಾಕ್ಡೌನು, ಮೆಡಿಕಲ್ ಸ್ಟೋರ್ಸ್ ಇಲ್ಲ, ಜನಗಳಿಗೆ ಕಷ್ಟ ಆಗತ್ತೆ ಅಂತ ಇವತ್ತಿಗೂ ಇದೆ. ಅವ್ರ ಮನೆ ಹತ್ರ ಒಂದು 100 ಮೀಟರ್ ದೂರದಲ್ಲಿ ಒಂದು ಮೆಡಿಕಲ್ ಸ್ಟೋರ್ಸ್ ಮಾಡ್ತಾರೆ. ಕೋವಿಡ್ ಎಲ್ಲ ಮುಗಿಯುತ್ತೆ. ನಾನು ಆಮೇಲೆ ಯಾವತ್ತೋ ಒಂದಿನ ಕೇಳ್ತೀನಿ, ಮೆಡಿಕಲ್ ಸ್ಟೋರ್ಸ್ ಏನಾಯ್ತು ಅಂತ. ಇಲ್ಲ ಸರ್, ಯಾರಿಗೂ ಬಿಟ್ಕೊಟ್ಬಿಟ್ವಿ, ನಮ್ಗೇನು ಅದೇನು ಲಾಭ ಏನು ಬೇಕಿಲ್ಲ ಅಲ್ವಾ, ಆ ಟೈಮಲ್ಲಿ ಕಷ್ಟ ಆಗತ್ತೆ ಅಂತ ಮಾಡಿದ್ವಿ ಅಂತ. ಅಂದ್ರೆ ಇಷ್ಟು ಒಳ್ಳೆಯವರಾಗಿ ಇಷ್ಟು ಒಳ್ಳೆತನದಿಂದ ಬದುಕೋರಿಗೆ ಹಿಂಗಾಗತ್ತೆ ಅಂದ್ರೆ ನಾವು ಯಾರಿಗೆ ಶಾಪ ಹಾಕ್ಬೇಕು, ಯಾರನ್ನ ಗೊತ್ತಿಲ್ಲ, ನಮ್ಮ ಹಣೆ ಬರಕ್ಕೆ ನಾವು ಬೈಕೋಬೇಕು ಅಂತ. ಸೆಕೆಂಡ್ ಕೋವಿಡ್ ಬಂದಾಗ ಮತ್ತೊಂದ್ಸಲ ಲಾಕ್ಡೌನ್ ಆಗುತ್ತೆ. ನಾವು ಯಾಕಂದ್ರೆ ಫಸ್ಟ್ ಟೈಮ್ ಆದಾಗ ಅನುಭವಿಸಿದ್ವಿ, ಎಸ್ಪೆಷಲಿ ನಮ್ಮ ಕಿರುತೆರೆಗೆ ಅದು ಎಷ್ಟು ತೊಂದರೆ ಆಗಿತ್ತು ಏನು ಅಂತ. ಸೊ ಸೆಕೆಂಡ್ ಟೈಮ್ ಮತ್ತೊಂದು ಲಾಕ್ಡೌನ್ ಬಂತು ಅಂದ್ರೆ ಇಲ್ಲಿ ಕೆಲಸ ಮಾಡೋರ ಪ್ರತಿಯೊಬ್ಬರುಗಳು ಕೂಡ, ಮತ್ತೆ ಪ್ರತಿಯೊಂದು ಚಾನಲ್ಲು ಕೂಡ, ನಿರ್ಮಾಪಕರು ಕೂಡ ಅದನ್ನ ತಡ್ಕೊಳ್ಳೋ ಶಕ್ತಿ ಇರಲಿಲ್ಲ. ಹೇಗಾದ್ರೂ ಮಾಡಿ ನಾವು ಶೂಟಿಂಗ್ ಮಾಡಲೇಬೇಕು ಅನ್ನೋ ಪರಿಸ್ಥಿತಿ ಇತ್ತು. ಒಂದಿನ ರಾತ್ರಿ, ಅದೇ ಲಾಕ್ಡೌನ್ ಅನೌನ್ಸ್ ಆಗಿದ ಮರುದಿನ ಅನ್ಕೋತೀನಿ, ಒಂದು 8-8ವರೆಗೆ ಒಂದು ಮೀಟಿಂಗ್ ಆಗುತ್ತೆ ಆನ್ಲೈನಲ್ಲಿ ನಮ್ಮ ಚಾನಲ್ಗೆ ಸಂಬಂಧಪಟ್ಟ ಹಾಗೆ. ಆವಾಗ ಇಲ್ಲ, ನಾವು ಏನಾದರೂ ಮಾಡಿ ಶೂಟಿಂಗ್ ಮಾಡಲೇಬೇಕು, ಬೇರೆ ದಾರಿನೇ ಇಲ್ಲ. RFC ಅಲ್ಲಿ ಏನೋ ಹೋಗಿ ಶೂಟಿಂಗ್ ಮಾಡ್ಬೋದಂತೆ, ಹಿಂಗೆ ಯಾರೋ ಮಾಡ್ತಿದಾರಂತೆ ಅಂತ ಸುದ್ದಿ ಇದೆ, ಏನು ಮಾಡೋದು ಅಂತ. ಸರಿ, ನಮ್ಮ ಬಾಸ್ ಅವಾಗ ರಾಘವೇಂದ್ರ ಹುಣಸೂರ್ ಅವ್ರು ಹೇಳ್ತಾರೆ, ಅಂದರೆ
ಯೋಚನೆ ಮಾಡ್ಕೊಂಡು ಹೇಳಿ ನಾಳೆ ಮತ್ತೆ ಕನೆಕ್ಟ್ ಆಗೋಣ ಅಂತ. ನಮ್ಗಳ ಮೇಲೆ ದೊಡ್ಡ ಜವಾಬ್ದಾರಿ ಇದೆ. ನಾವೇನೋ ನೆಪ ಹೇಳ್ಕೊಂಡು ಕೂತ್ಕೋಬಹುದು, ಆದ್ರೆ ನಾವೊಂದು ಜವಾಬ್ದಾರಿ ಸ್ಥಾನದಲ್ಲಿ ಕೂತಾಗ ನಮ್ಮ ಜೊತೆ ನಿರ್ಮಾಪಕರು ಇರ್ತಾರೆ, ಅವರು ನಂಬ್ಕೊಂಡಿರೋ 100 ಕುಟುಂಬ ಇರುತ್ತೆ, ಏನಾದ್ರು ಮಾಡ್ಬೇಕಲ್ಲ ಅಂತ. ಬಹುಶಃ ರಾತ್ರಿ 10-10:30 ಅನ್ಕೋತೀನಿ, ವಿದ್ಯಮಾನ್ ನೆನಪಿರುತ್ತೆ. ನಾನು ಫಸ್ಟ್ ಮಾಡಿದ ಕೆಲಸ ದಿಲೀಪ್ಗೆ ಫೋನ್ ಮಾಡಿದೆ. ದಿಲೀಪ್ ಅವರೇ ಹಿಂಗೆಲ್ಲ ಇದೆ, ಈ ತರ ಮೀಟಿಂಗ್ ಆಯ್ತು, ಏನಾದ್ರು ಮಾಡ್ಬೋದಾ, ಒಂದು ಯೋಚನೆ ಮಾಡಿ ಹೇಳಿ ಅಂದಾಗ, ಸರಿ ಸರ್ ನಾನು ಒಂದು 10 ನಿಮಿಷ ಟೈಮ್ ಕೊಡಿ, ಯೋಚನೆ ಮಾಡಿ ಹೇಳ್ತೀನಿ ಅಂದ್ರು. ಒಂದು 10-15 ನಿಮಿಷ ಬಿಟ್ಕೊಂಡು ಮೆಸೇಜ್ ಬಂತು ನನಗೆ, ಟಣ್ 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 ಅಂತ. ನೋಡಿದ್ರೆ ಬೆಳಿಗ್ಗೆ 5:30 7:30-8 ಗಂಟೆ ತನಕ ಹೈದರಾಬಾದಿಗೆ ಯಾವುದೇ ಫ್ಲೈಟ್ ಇದೆ ಅಂತ ಫ್ಲೈಟ್ ಡೀಟೇಲ್ಸ್ ಕಳಿಸಿದ್ರು ನನಗೆ. ನಾನು ಅವ್ರ ಜೊತೆ ಕಾಲಲ್ಲಿ ಮಾತಾಡಿದೆ, ಚಾನಲಲ್ಲಿ ಸಂಬಂಧಪಟ್ಟವ್ರಿಗೇನೋ ಮಾತಾಡಿದೆ. ಬೆಳಿಗ್ಗೆ 7:30-7:45 ನಾನು ದಿಲೀಪ್ ರಾಜ್ ಇಬ್ರು RFCಲಿ ಇದ್ದೀವಿ. ಮರುದಿನ ನಮ್ಮ ಚಾನಲ್ನ ಇನ್ನೊಂದು ಟೀಮ್ 4-5 ಜನ ಬರ್ತಾರೆ. ಅದ್ರ ಮರುದಿನ ಅಂದ್ರೆ ನಾವು ಹೋಗಿ 48 hours ಅಲ್ಲಿ ನಮ್ಮ 6 ಸೀರಿಯಲ್ಗಳ ಟೀಮ್ ಅವರು ಅಲ್ಲಿ ಬರ್ತಾರೆ. ಮುಂದೆ 1 ತಿಂಗಳು ನಾವಲ್ಲಿ ಶೂಟ್ ಮಾಡ್ತೀವಿ. ಅಲ್ಲಿ ನಾನು ಒಂದು ಚಾನಲಿನ ವ್ಯಕ್ತಿ ಆಗಿರ್ಲಿಲ್ಲ, ದಿಲೀಪ್ ಒಬ್ಬರು ಪ್ರೊಡ್ಯೂಸರ್ ಆಗಿರ್ಲಿಲ್ಲ. ಅಂದ್ರೆ ಹಗಲು ರಾತ್ರಿ ಊಟ ನಿದ್ದೆ ಎಲ್ಲ ಬಿಟ್ಟು ಕೆಲಸ ಮಾಡಿದ್ವಿ. ಅಂದ್ರೆ ಇವತ್ತಿಗೂ ವಾಪಸ್ ತಿರುಗಿದ್ರೆ, ನಾನು ಯಾವತ್ತಾದ್ರೂ ಯೋಚನೆ ಮಾಡಿದ್ರೆ, ನನ್ನ ಪರ್ಸನಲ್ ಆಗಿ ತಗೊಂಡ್ರೆ ನನ್ನ ವೃತ್ತಿ ಬದುಕಲ್ಲಿ ಅದೊಂದು ದೊಡ್ಡ ವಿಷಯ. ಅದು ಆ ತರ ಶೂಟಿಂಗ್ ಮಾಡಿದ್ದು ಇದು. ದಿಲೀಪ್ ಇಲ್ಲ ಅಂದಿದ್ರೆ ಬಹುಶಃ ಅದು ಸಾಧ್ಯ ಆಗ್ತಿರ್ಲಿಲ್ಲ ಅದು. ಆಮೇಲೆ ಅವತ್ತು ನಾವು ತಗೊಂಡು ಅದೊಂದು ಇನಿಷಿಯೇಟಿವ್ ಮುಂದೆ ತುಂಬಾ ದೊಡ್ಡ ದೊಡ್ಡ ಕೆಲಸ ನಮಗ್ ಮಾಡ್ತು, ದೊಡ್ಡ ದೊಡ್ಡ ಸಕ್ಸಸ್ ಅನ್ನ ಕೊಡ್ತು. ಇನ್ನೊಂದು ತೀರಾ ವೈಯಕ್ತಿಕವಾದ ವಿಷಯ ಹೇಳ್ಕೋಬೇಕು ಅಂದ್ರೆ, ನನಗೆ ಸ್ವಲ್ಪ ಪ್ರಾಣಿಗಳ ಬಗ್ಗೆ ಸ್ವಲ್ಪ ಜಾಸ್ತಿ ಪ್ರೀತಿ. ನಾಯಿಗಳಿರ್ಬೋದು, ಹಸುಗಳಿರ್ಬೋದು, ಅದು ವಿದ್ಯಮಂಗೂ ಚೆನ್ನಾಗಿ ಗೊತ್ತು. ನಮ್ಮ ಮನೆಯಲ್ಲಿ ನನ್ನ ಮಗಳಿಗೂ ತುಂಬಾ ಪ್ರೀತಿ. ನಾನೊಂದು ಜರ್ಮನ್ ಶೆಫರ್ಡ್ ನಾಯಿ ಸಾಕಿದ್ದೆ, ತುಂಬಾ ಹಚ್ಕೊಂಡಿದ್ವಿ. ನನ್ನ ಮಗಳು ರಜಕ್ಕೆ ಊರಿಗೆ ಹೋದಾಗ ತೀರ್ಕೊಂಡ್ಬಿಡ್ತದು. ನನ್ನ ಮಗಳನ್ನ ಹೆಂಗ್ ಫೇಸ್ ಮಾಡ್ಲಿ ಅಂತ ಗೊತ್ತಿಲ್ಲ ನನಗೆ. ನೈಟ್ ಕ್ರಮೇಶನ್ ಮಾಡಿ ಎಲ್ಲ ಮುಗಿಸ್ಬಿಟ್ಟೆ. ನನ್ನ ಹೆಂಡತಿಗೆ ಹೇಳಿ ಅವ್ರು ವಾಪಸ್ ಬರೋದನ್ನ ಪೋಸ್ಟ್ಪೋನ್ ಮಾಡಿಸ್ದೆ. ನನ್ನ ಮಗಳನ್ನ ಫೇಸ್ ಮಾಡೋಕ್ಕಾಗಲ್ಲ ನನ್ನ ಹತ್ರ ಅಂತ. ಬಂದ ಮೇಲೂ ಸುಮಾರು 2 ವಾರ ನಾನು ಅವಳನ್ನ ಸುಳ್ಳಲ್ಲೇ ಇಟ್ಟಿದ್ದೆ. ಅದಕ್ಕೆ ಹುಷಾರಿಲ್ಲ, ಹಾಸ್ಪಿಟಲ್ ಅಡ್ಮಿಟ್ ಮಾಡಿದೀವಿ, ಚೆನ್ನೈಗೆ ಕರ್ಕೊಂಡು ಹೋಗಿದ್ದಾರೆ. ಹಿಂಗೆ ಇದು ವಿದ್ಯಮ್ಮ ಮತ್ತೆ ದಿಲೀಪ್ಗೆ ಪ್ರತಿದಿನ ಅಪ್ಡೇಟ್, ಪ್ರತಿದಿನ ಕೇಳೋರು, ಏನಾಯ್ತು ಸರ್, ಮಗಳು ಹೆಂಗಿಳಿದ್ದಾರೆ ಹಿಂಗೆ ಅಂತ. ಒಂದಿನ ನನಗೆ ಕರೆದ್ರು, ಅವ್ರ ಮನೆಗೆ ಹೋದೆ ನಾನು. ಅಂದ್ರೆ ಈ ತರ ಟೈಮಲ್ಲೆಲ್ಲ ಕಾಲ್ ಬರೋದು ಅವ್ರದ್ದು. ಹೋದೆ, ಫೋಟೋಸ್ ತೋರಿಸಿದ್ರು. ನೀವು ಅವಾಗಲೇ ಫೋಟೋದಲ್ಲಿ ನೋಡಿದ್ರಿ, ಒಂದು ಶೆಡ್ಜು ನಾಯಿ ಮರಿ ಇತ್ತು, ಅದ್ರದ್ದು ಫ್ಯಾಮಿಲಿದು ಪುಟಾಣಿ ಮರಿ, ಆಗ್ತಾನೆ ಮರಿ ಹಾಕಿದ್ದು ತೋರಿಸಿದ್ರು ನನಗೆ. ನಾನು ಹೇಳಿದೆ ಬೇಡ, ಹೆಂಗೋ ಇದನ್ನು ಅಂದ್ರೆ ಪ್ರಾಣಿಗಳನ್ನ ಸಾಕಿದ್ರೆ ಅಟ್ಯಾಚ್ಮೆಂಟ್ ಜಾಸ್ತಿ ಆದ್ರೆ ಎಷ್ಟು ಕಷ್ಟ ಅಂತ ಗೊತ್ತಲ್ವಾ. ಸರಿ, ಅದಾಗಿ 2 ದಿನಕ್ಕೆ ನನಗೆ ವಿದ್ಯಮ್ಮ ಫೋನ್ ಮಾಡಿದ್ರು, ಸರ್ ನಿಮ್ಮ ಮನೆಗೆ ಒಂದು ಪಾರ್ಸೆಲ್ ಬರುತ್ತೆ, ರಿಸೀವ್ ಮಾಡ್ಕೊಳ್ಳಿ ಅಂತ. ನೋಡಿದ್ರೆ ಬೆಳಗ್ಗೆನೆ ಬಾಕ್ಸ್ ಓಪನ್ ಮಾಡಿದ್ರೆ ಪುಟಾಣಿ ನಾಯಿ ಮರಿ ಇದೆ. ನಾನು ಫೋನ್ ಮಾಡಿದೆ, ದಿಲೀಪ್ ಅವರು ಅದನ್ನೇ ಹೇಳಿದ್ರು, ಸರ್ ನಿಮ್ಮ ಮಗಳಿಗೆ ಸರ್ಪ್ರೈಸ್ ಮಾಡಿ, ಅವಳು ಲೈಫ್ ಲಾಂಗ್ ನೆನ್ಪಿಟ್ಕೋತಾಳೆ, ಖುಷಿ ಪಡ್ತಾಳೆ ಅಂತ. ಇವತ್ತು ನಮ್ಮ ಮನೇಲಿ ಆ ಖುಷಿ ಇದೆ. ಅಂದ್ರೆ ಅದನ್ನ ನೋಡಿದಾಗೆಲ್ಲ ನನ್ನ ಮಗಳೂ ಅಷ್ಟೇ, ಇವರಿಬ್ಬರನ್ನ ನಾವು ನೆನ್ಸ್ಕೋತೀವಿ. ಅಂದ್ರೆ ನಾನು ಏನಕ್ಕೆ ಈ ವಿಷಯ ಹೇಳಿದೆ ಅಂದ್ರೆ, ಈ ತರ 100,000 ಮನೆಗಳಲ್ಲಿ ಇವತ್ತು ಅವ್ರು ಹಂಚಿರೋ ಖುಷಿ ಇದೆ. ಇನ್ನೊಂದ್ಸಲ ಏನೊಂದು ವಿಷಯಕ್ಕೆ ವಿದ್ಯಮ್ಮ ಏನೋ ಮನ್ಸಿಗೆ ಬೇಜಾರು ಮಾಡ್ಕೊಂಡಿರ್ತಾರೆ. 2023 ಫೋನ್ ಮಾಡಿದ್ರು ದಿಲೀಪ್, ಏನ್ ಮಾಡೋಣ ಅಂತ. ಟಕ್ಕಂತ ಪ್ಲಾನ್ ಮಾಡಿದ್ರು. ಆಗಷ್ಟೇ ಅವರು ಈ ರಾಮನಗರದ ಇವತ್ತಲ್ಲೇ ಮಲ್ಕೊಂಡಿದ್ದಾರೆ ನಮ್ಮ ದಿಲೀಪ್. ಕಟ್ತಾ ಇದ್ರು, ಪ್ರಾರಂಭ ಆಗಿತ್ತು. ಸರಿ, ಅಲ್ಲಿ ಹೋದ್ವಿ. ಬೆಳಗಿಂದ ಸಂಜೆ ತನಕ ಇದ್ಕೊಂಡು ಏನೋ ಅನ್ನಪೂರ್ಣೇಶ್ವರಿ ಅಂತಾನೆ ಕರಿತೀನಿ ವಿದ್ಯಮ್ಮಂಗೆ. ಅವರು ಸೀರಿಯಲ್ ಮೀಟಿಂಗಿಗೆ ಬಂದ್ರು ಅಷ್ಟೇ, ಒಂದೊಂದಾದ್ಮೇಲೆ ಒಂದೊಂದು ಪಾರ್ಸೆಲ್ ಬರ್ತಾನೆ ಇರುತ್ತೆ. ಸೊ ಆ ಖುಷಿನೆಲ್ಲ ಹಂಚ್ಕೊಂಡ್ವಿ. ಅಂದ್ರೆ ಈ ತರದ್ದು ಹೆಕ್ಕಿ ತೆಗೆದಷ್ಟು ಅಂದ್ರೆ ಪ್ರತಿ ಕ್ಷಣನೂ ಅಂದ್ರೆ ಮರೆಯೋದು, ನೆನಪು ಮಾಡ್ಕೊಳ್ಳೋದು ಅನ್ನೋ ಪ್ರಶ್ನೆ ಬರೋದೇ ಇಲ್ಲ. ಅಂದ್ರೆ ಅಷ್ಟೊಂದು ಸ್ಥಾಯಿ ಭಾವ ಆಗಿ ನಮ್ಮ ಮನಸ್ಸಲ್ಲಿ ದಿಲೀಪ್ ಕೂತ್ಕೊಂಡಿರೋದು. ಚಾನಲ್ ಅಲ್ಲಿ ಮೀಟಿಂಗು, ಸ್ಕ್ರೀನ್ ಪ್ಲೇ ಮೀಟಿಂಗ್ಗಳು ಇದೆಲ್ಲ ನಡೆಯೋದು ಮಾಮೂಲಿ. ನಿಮ್ಮಲ್ಲಿ ಬಹಳಷ್ಟು ಜನಕ್ಕೆ ಗೊತ್ತಿರುತ್ತೆ ಅದು ಎಷ್ಟು ಪ್ರೆಷರ್ ಅಲ್ಲಿ ನಡೆಯುತ್ತೆ, ಹೆಂಗ್ ನಡೆಯುತ್ತೆ ಏನು ಅಂತ. ಆಮೇಲೆ ನಾವು ಚಾನಲ್ ಅಲ್ಲಿ ನಾವು ಕೆಲಸ ಮಾಡೋರಿಗೆ ನಮಗೂ ಅಷ್ಟೇ. ಅಂದ್ರೆ ನಾವು ಹೊರಗಡೆ ಒಂದು ಬೇರೆ ತರ ತೋರಿಸ್ಕೊತಾ ಇದ್ರೆ ಒಳಗಡೆ ನಮ್ಗೆ ಬೇರೆ ತರದ ಒತ್ತಡಗಳು ಇದಿರುತ್ತೆ. ಈ ತರ ಮೀಟಿಂಗಿಗೆ ಯಾರು ಬಂದ್ರು ನಾವು ಅವ್ರ ಜೊತೆ ಅದನ್ನ ತೋರ್ಸ್ಕೋಬಾರ್ದು, ನಕ್ಕೊಂಡು ಆರಾಮಾಗಿ ಮಾತಾಡ್ಕೋತಾ ಇರ್ಬೇಕು. ಬಟ್ ದಿಲೀಪ್ ಹೆಂಗೆ ಅಂದ್ರೆ, ಅವ್ರು ಹಿಂಗ್ ಬಂದು ನೋಡಿದ ತಕ್ಷಣ 5 ನಿಮಿಷದಲ್ಲಿ ಬರೋರು, ಸರ್ ಯಾಕೆ ಹಿಂಗಿದ್ದೀರಾ,
ನಾನು ಆರಾಮಾಗಿ ಇರ್ತೀನಿ ಅಥವಾ ಆರಾಮಾಗಿ ಇದ್ದೀನಿ ಅಂತ ತೋರ್ಸ್ಕೊತಾನೆ ಇರ್ತೀನಿ, ಬೇರೆ ಯಾರಿಗೂ ಗೊತ್ತಾಗಿರಲ್ಲ. ಆರಾಮಾಗಿರಿ ಸರ್, ಇದೆಲ್ಲ ಮಾಮೂಲಿ ಇರೋದೆ ಅಂತ ಹೇಳೋರು. ಮೀಟಿಂಗ್ ಆಗೋದು, ಅದು ಅವ್ರ ಜೊತೆ ಮೀಟಿಂಗ್ ಹೋದ್ರೆ ಅದು ಟೈಮ್ ಹೋಗೋದೇ ಗೊತ್ತಾಗಲ್ಲ. ಅದಾದ್ಮೇಲೆ ರಾತ್ರಿ 9-9:30 ಮತ್ತೆ ಫೋನ್ ಮಾಡೋರು, ಸರಿ ಹೋಯ್ತಾ, ಆರಾಮಾದ್ರ, ಹಿಂಗೆ ಅಂತ. ಎಷ್ಟು ಸಲ ವಿ ಪುರಂ ಫುಡ್ ಸ್ಟ್ರೀಟ್ ಇರ್ಬೋದು, ಅವ್ರ ಮನೆಯ ಟೆರೇಸ್ಗಳಿರ್ಬೋದು, ಗೊತ್ತಿಲ್ಲ. ಅಂದ್ರೆ ಇದು ಬಹುಶಃ ನನ್ನ ಜೀವನದಲ್ಲಿ ಅಂದ್ರೆ ನನ್ನನ್ನ ಬಹುವಾಗಿ ಕದಲಿಸಿದ ಒಂದು ನಿರ್ಗಮನ ಇದು. ಅಂದ್ರೆ ನಾವು ಶಿವಕುಮಾರ್ ಅವರು ಹೇಳಿದ್ರು, ಅಂದ್ರೆ ನಿಮ್ ಜೊತೆಗೆ ಇರ್ತೀವಿ ವಿದ್ಯಮ್ಮ, ನೀವು ಧೈರ್ಯವಾಗಿರಿ ಎಲ್ಲ ಹೇಳ್ತೀವಿ. ಆದ್ರೆ ಖಂಡಿತವಾಗ್ಲೂ ಹೌದು, ಅವ್ರು ಹೇಳಿದ್ ನಿಜ. ನೀವೇ ಆ ಧೈರ್ಯನ ತಗೋಬೇಕು ವಿದ್ಯಮ್ಮ. ನೀವು ಕೆಲಸ ಮಾಡೋದ್ ಬಿಟ್ಟು ನಿಮ್ಗಳಿಗೆ ಬೇರೆ ಏನೂ ಗೊತ್ತಿಲ್ಲ, ಅದು ಹಾಗೇನೆ ಇರ್ಲಿ. ಆಮೇಲೆ ಇನ್ನೊಂದು ಬಹಳ ಅಂದ್ರೆ ಯಾವಾಗ್ಲೂ ಕಾಡೋ ವಿಷಯ ಏನು ಅಂತಂದ್ರೆ, ಎಂಥ ಅದ್ಭುತ ಕಲಾವಿದ ಮನುಷ್ಯ. ನಾನು ಅವ್ರಿಗೆ ಹೇಳಿದ್ದೆ, ಅಂದ್ರೆ ಒಂದು ಶಾಪಗ್ರಸ್ತ ಗಂಧರ್ವನ್ ತರ ಕಾಣಿಸ್ತೀರ ನೀವು ಅಂತ. ಅಂದ್ರೆ ಇನ್ ಏನ್ ಬೇಕು ಅಂತ, ಅಂದ್ರೆ ಒಂದು ಸೂಪರ್ ಸ್ಟಾರ್ ಅನ್ಸ್ಕೊಳ್ಳೋದಕ್ಕೆ ಆ ಮನುಷ್ಯನ್ಗೆ ಒಂದಾದ ಒಂದು ಗತ್ತಿತ್ತು. ಅಂದ್ರೆ ಬೇರೆಯವರು ಅದನ್ನ ರೂಢಿಸ್ಕೋಬೇಕು, ಒಂದು ಬಿಲ್ಡಪ್ ಗತ್ತು. ಬಟ್ ದಿಲೀಪ್ ಹಂಗಲ್ಲ, ಬಂದ್ರೇನೆ ಒಂಥರ ಒಂದು ಅವರ ಅದು. ಅಂದ್ರೆ ಒಂದೊಂದು ಸಣ್ಣ ಏನು ಟಿವಿ, ಅದ್ಭುತವಾದ ಕನ್ನಡ ಭಾಷೆ, ಆಮೇಲೆ ಧ್ವನಿ, ಎಷ್ಟು ಜನಕ್ಕೆ ಕಂಠದಾನ ಮಾಡಿದ್ದಾರೆ, ಎಂತ ಧ್ವನಿ ಅದು. ಇನ್ನು ಅವ್ರ ಅಭಿನಯದ ಬಗ್ಗೆ ಅಂತೂ ನಾವು ಕೇಳೋದೇ ಬೇಡ. ಯಾಕೆ ಆ ದೇವರು ಅವ್ರಿಗೆ ಅದೊಂದು ಅವಕಾಶ ಕೊಡ್ಲಿಲ್ಲ ಅಂತ. ಬೇರೆ ಎಲ್ಲದರಲ್ಲೂ ಫುಲ್ಫಿಲ್ ಮಾಡಿದ್ರು ಅವರು. ರೀಸೆಂಟ್ ಆಗಿನೂ ಒಂದ್ಸಲ ದಿಲೀಪ್ ಅದನ್ನೇ ಹೇಳಿದ್ದು, ಸರ್ ನಾನು ಒಂದು ಸಿನಿಮಾ ಮಾಡಿದ್ದೀನಿ ಸರ್, ನಂಗೆ ಅದಕ್ಕಿಂತ ಜಾಸ್ತಿ ಆಸೆ ಇಲ್ಲ. ಈ ದಿಲೀಪ್ ಅನ್ನೋದು ಏನು ಬಗ್ದು ತೋರಿಸ್ಬೇಕು, ಒಂದು ಸಿನಿಮಾ ಮಾಡ್ತೀನಿ, ಅದಾದ್ಮೇಲೆ ನಾನು ಮಾಡದೇ ಇದ್ರು ಪರವಾಗಿಲ್ಲ, ಇಡೀ ಕರ್ನಾಟಕ ನೆನ್ಪಿಟ್ಕೊಬಿರ್ಬೇಕು, ಹಾಗೆ ಮಾಡ್ತೀನಿ ಅಂತ. ಇಡೀ ಕರ್ನಾಟಕ ನಾವೆಲ್ಲರೂ ಅಂದ್ರೆ ನಮ್ಮ ಜೀವನ ಪೂರ್ತಿ ನೆನ್ಪಿಟ್ಕೊಳ್ಳೋ ತರ ಮಾಡಿದ್ರು, ಆದ್ರೆ ಆ ಸಿನಿಮಾ ಒಂದು ಆಗ್ಲೇ ಇಲ್ಲ ಅನ್ನೋದು ತುಂಬಾ ಬೇಜಾರು. ಇನ್ನೊಂದು ಅಂದ್ರೆ ನಾವೆಲ್ಲರೂ ಒಂದು ಇಂಡಸ್ಟ್ರಿಯ ಭಾಗ ಆಗಿರೋದ್ರಿಂದ ನಾನು ತುಂಬಾ ಜನಕ್ಕೆ ಯಾವಾಗ್ಲೂ ಹೇಳ್ತಾ ಇರ್ತೀನಿ, ನಾವೆಲ್ಲ ಬೇರೆ ಬೇರೆ ಚಾನಲ್ಲು, ಬೇರೆ ಬೇರೆ ಪ್ರೊಡಕ್ಷನ್ ಹೌಸು ಅಥವಾ ಬೇರೆ ಬೇರೆ ಧಾರಾವಾಹಿ ಇನ್ನೊಂದು ಅಂತ ಹರಿದು ಹಂಚಿ ಹೋಗಿರ್ತೀವಿ. ನಾವುಗಳೆಲ್ಲ ಕೂತ್ಕೊಳ್ಳೋ ಚೇರ್ ಬೇರೆ, ನಾವುಗಳೆಲ್ಲ ಹಾಕೊಂಡಿರೋ ಹ್ಯಾಟ್ಗಳು ಬೇರೆ. ಆದ್ರೆ ನಮ್ಮ ತಲೆಗಳನ್ನ ಕೊರಿತಿರೋ ನೋವು ಅಥವಾ ನಮ್ಮ ಹೃದಯಕ್ಕೆ ಬೀಳ್ತಿರೋ ಒತ್ತಡ ಎಲ್ಲ ಒಂದೇನೆ. ಹಾಗಾಗಿ ಎಲ್ರೂ ಲೆಟ್ಸ್ ಸ್ಟೇ ಕನೆಕ್ಟೆಡ್, ಸಂಪರ್ಕದಲ್ಲಿರೋಣ. ನಾನು ಅವತ್ತು ದಿಲೀಪ್ ಈ ವಿಷಯ ಆದಾಗ ಅವ್ರ ಮನೆಗೆ ಬಂದಾಗ ಹೊರಗಡೆ ಹೇಳ್ತಾ ಇದ್ದೆ ನಮ್ಮ ಸ್ನೇಹಿತರಿಗೆ, ಮಾತಾಡ್ತಾ ಇರೋಣ, ಎಲ್ರೂ ಸಂಪರ್ಕದಲ್ಲಿರೋಣ. ನಮ್ಗೆ ಎಷ್ಟೇ ಬಿಡು ಇದು ಒತ್ತಡ ಏನೇ ಇದ್ರು ಅವಾಗ ಸಿಗ್ತಾ ಇರೋಣ. ಯಾಕಂದ್ರೆ ನಾಳೆ ಯಾವತ್ತು ನೀವು ನನ್ನ ಮನೆ ಮುಂದೆ ಹಿಂಗ್ ಬಂದು ನಿಂತ್ಕೋತೀರಾ, ನಾನ್ ನಿಮ್ಮ ಮನೆ ಮುಂದೆ ಬಂದು ಹಿಂಗ್ ನಿಂತ್ಕೋತೀನಿ ಗೊತ್ತಿಲ್ಲ. ಹಾಗಾಗಿ ದಿಲೀಪ ಇದ್ದಿದ್ದನು ಹಂಗೇನೆ, ನಕ್ಕೊಂಡು ಖುಷಿಯಾಗಿ. ನಾನು ಅವ್ರಿಗೆ ಫೋನ್ ಮಾಡಿದಾಗ ಫಸ್ಟ್ ಕೇಳಿದೆ, ಯಾವತ್ತು ಬಂದ್ರಿ ಗೋವಾದಿಂದ ಅಂತ. ಅಂದ್ರೆ ಹಂಗ ಹೋಗ್ತಿದ್ರು ಅವ್ರಿಬ್ರು ಗಂಡ ಹೆಂಡತಿ. ಆಮೇಲೆ ಅಂದ್ರೆ ತುಂಬಾ ಖುಷಿಯಾಗದ ಏನಂದ್ರೆ ಅವ್ರ ಬಗ್ಗೆ 2 ವರ್ಷ ಹಿಂದೆ ಅವ್ರದ್ದೊಂದು ಹೊಸ ಧಾರಾವಾಹಿ ಲಾಂಚ್ ಆಗ್ಬೇಕಾಗಿತ್ತು, ಎಲ್ಲ ನಡೆದಿತ್ತು, ರೆಡಿ ಇದೆ. ಲಾಂಚ್ ಆಗುವಾಗ ಎಷ್ಟು ಒತ್ತಡ ಇರುತ್ತೆ ಅಂತ ಎಲ್ಲರಿಗೂ ಗೊತ್ತು. ರೆಡಿ ಇದೆ, ಲಾಂಚ್ ಆಗ್ಬೇಕು, ಶೂಟಿಂಗ್ ಆಗ್ತಾ ಇದೆ. ಆ ಟೈಮಲ್ಲಿ ಲಾಂಚ್ಗಿಂತ 3-4 ವಾರ ಮುಂಚೆ ಇಬ್ಬರು ಹೋಗೊಂದು ಫಾರಿನ್ ಟ್ರಿಪ್ ಮಾಡ್ಕೊಂಡ್ ಬಂದ್ರು. ನಾನು ಅವ್ರಿಗೆ ಅದೇ ಹೇಳ್ತಾ ಇದ್ದೆ, ಅಂದ್ರೆ ದಿಮಾಕ್ ಅಂದ್ರೆ ಹಿಂಗಿರ್ಬೇಕು ಅಂತ. ಅಂದ್ರೆ ತಮಾಷೆಗೆ ಹೇಳಿದ್ದು. ಅಂದ್ರೆ ಫಾರಿನ್ ಟ್ರಿಪ್ ಆಗಿದ್ರಿಂದ ಅವ್ರು ಮುಂಚೆನೆ ಬುಕ್ ಮಾಡಿರ್ತಾರೆ, ಅದು ತಪ್ಸಕ್ ಆಗಿರಲ್ಲ, ಅದು ಬೇರೆ ಪ್ರಶ್ನೆ. ಬಟ್ ಅಂದ್ರೆ ಜೀವನನ ಹಂಗ್ ಬದುಕಿದ್ದು ದಿಲೀಪ್. ಆಮೇಲೆ ತುಂಬಾ ಜನ ಈ ತರ ಒಂದು ಅಕಾಲಿಕವಾಗಿ ನಮ್ಮನ್ನು ಬಿಟ್ಟು ಹೋದಾಗ ನಮ್ಗೆ ತುಂಬಾ ಬೇಜಾರಾಗಕ್ಕೆ ಕಾರಣಗಳಿರುತ್ತೆ. ಅಂದ್ರೆ ಅವರು ಫೈನಾನ್ಷಿಯಲಿ ಅಂದ್ರೆ ಫ್ಯಾಮಿಲಿಗೆ ಒಂದು ಸ್ಟೆಬಿಲಿಟಿ ಇರೋದಿಲ್ಲ, ಅಂದ್ರೆ ಆ ವಿಷಯನೆಲ್ಲ ಅವರು ನೆಗ್ಲೆಕ್ಟ್ ಮಾಡ್ಬಿಟ್ಟಿರ್ತಾರೆ. ಅವ್ರ ನಂತರ ಉಳಿದವ್ರಿಗೆ ತುಂಬಾ ಕಷ್ಟ ಆಗೋದು, ಅಂದ್ರೆ ಈ ತರ ಇರುತ್ತೆ. ಅಥವಾ ಇದ್ದಷ್ಟು ದಿನನೂ ಕೂಡ ಅವ್ರು ಖುಷಿ ಪಟ್ಟಿರೋದಿಲ್ಲ ಅಥವಾ ಖುಷಿ ಕೊಟ್ಟಿರೋದಿಲ್ಲ. ನನ್ಗೆ ನಿಜವಾಗ್ಲೂ ಹೇಳ್ತೀನಿ, ಈ ಹೊತ್ತಲ್ಲೂ ಕೂಡ ಅವೆರಡು ವಿಷಯಕ್ಕೆ ನನಗೆ ದಿಲೀಪ್ ಬಗ್ಗೆ ಅಂದ್ರೆ ಒಂದು ಮಟ್ಟದ ತೃಪ್ತಿ ಅಥವಾ ಸಮಾಧಾನ ಇರುತ್ತೆ. ಯಾಕಂದ್ರೆ ಈ 2 ವಿಷಯದಲ್ಲಿ ಅಂದ್ರೆ ನನಗೆ ಎಷ್ಟೋ ಸಲ ಅನ್ಸುತ್ತೆ, ಬಹುಶಃ ಒಂದು 7 ಜನ್ಮಕ್ಕಾಗೋಷ್ಟು ಪ್ರೀತಿನ ಕೊಟ್ಬಿಟ್ಟಿದ್ದಾರೇನೋ ವಿದ್ಯೆಗೆ ಅಂತ ಅನ್ಸುತ್ತೆ. ಸೊ ಹಂಗಾಗಿ
ಇರುವಷ್ಟು ದಿನ ಅವರು ಮಕ್ಕಳನ್ನ, ಅವರ ದೊಡ್ಡ ಮಗಳು ನನ್ನ ಮಗನ ಏಜನ್ನೇ, ನಾನು ನೋಡಿದ್ದೀನಿ ಅವ್ರ ಮನೇಲಿ ಹೆಂಗಿರ್ತಾ ಇದ್ರು ಏನು ಎತ್ತ ಅಂತ. ಸೊ ಅದೊಂದು ವಿಷಯ ಖುಷಿ ಇದೆ. ಆಮೇಲೆ ಅದೇ ಅಂದ್ರೆ ಫೈನಾನ್ಷಿಯಲಿ ಅಷ್ಟು ಅದು ಕೂಡ ಅಂದ್ರೆ ಅವ್ರಿಗೆ ನಾಳೆ ಏನ್ ಮಾಡ್ಬೇಕು ಅನ್ನೋ ಚಿಂತೆನಾಗ್ಲಿ ಅವ್ರು ಬಿಟ್ಟು ಹೋಗಿಲ್ಲ ಅಂತ ನಾನು ಅನ್ಕೋತೀನಿ. ಹೀಗಾಗಿ ಅಂದ್ರೆ ಖಂಡಿತವಾಗ್ಲೂ ನಮ್ಮೆಲ್ಲರ ಒಳಗಡೆನೂ ದಿಲೀಪ್ ಇದ್ದೇ ಇರ್ತಾರೆ. ಈಗ ಲಾಸ್ಟ್ ಒಂದು ತಿಂಗಳಿಂದ ಈಚೆಗೆ ನನ್ನ ಅಂದ್ರೆ ಸೋಷಿಯಲ್ ಮೀಡಿಯಾಗೂ ಬರೋಕ್ಕೆ ಬೇಜಾರಾಗುತ್ತೆ. ಓಪನ್ ಮಾಡಿದ್ರೆ ಯಾರಿಗೋ ಏನು ಸಂತಾಪ ಬರೆಯೋ ತರ ಆಗುತ್ತೆ, ಓಂ ಶಾಂತಿ ಅಂತ ಬರೆಯೋ ತರ ಆಗ್ಬಿಟ್ಟಿದೆ. ದಿಲೀಪ್ದಾಗಿ ಒಂದೇ ವಾರಕ್ಕೆ ಅವನು ಇನ್ನೊಬ್ಬ ನಮ್ಮ ಹುಡುಗ ನಂದೀಶ್ ಅಂತ, ಅಲ್ಲೂ ಕೋಇನ್ಸಿಡೆನ್ಸ್ ಅಂದ್ರೆ ನನಗೆ ಆ ನಂದೀಶನ್ ಪರಿಚಯ ಮಾಡಿಸಿದ್ದನು ದಿಲೀಪನೇ. ದಿಲೀಪ್ ಅವ್ರದ್ದು ರಾಧಾ ಕಲ್ಯಾಣ ಅನ್ನೋ ಪ್ರಾಜೆಕ್ಟ್ ಮಾಡ್ಬೇಕಿದ್ರೆ ರೈಟರ್ ಆಗಿ ಬಂದಿದ್ದು ಹುಡುಗ ಅದು. ಇನ್ನು ತೀರಾ 2 ದಿನ ಮುಂಚೆ ಅಂದ್ರೆ ನನಗೆ ನನ್ನ ಪರ್ಸನಲ್ ಲೈಫಲ್ಲಿ ತುಂಬಾ ಒಂದು ಆಧ್ಯಾತ್ಮಿಕವಾಗಿ ಒಂದು ಮಾರ್ಗದರ್ಶನ ಮಾಡಿದವರೊಬ್ರು ದೊಡ್ಡ ವ್ಯಕ್ತಿ ಅವರು ಹೋಗ್ಬಿಟ್ರು. ಅಂದ್ರೆ ಏನಕ್ಕೆ ಹೇಳ್ತಿದ್ದೀನಿ ಅಂದ್ರೆ ತುಂಬಾ ಅನಿಶ್ಚಿತತೆಯ ದಿನಗಳಲ್ಲಿ ನಾವು ಬದುಕ್ತಿದೀವಿ. ದಯವಿಟ್ಟು ತಪ್ಪು ತಿಳಿಬೇಡಿ, ಅಂದ್ರೆ ತುಂಬಾ ನಕಾರಾತ್ಮಕವಾಗಿ ಅಥವಾ ಭಯ ಹುಟ್ಟಿಸೋ ತರ ನಾನು ಹೇಳ್ತಿದ್ದೀನಿ ಅಂತ. ಇದನ್ನು ಈ ರಿಯಾಲಿಟಿನ ಒಪ್ಕೊಳ್ಳೋಣ, ಖುಷಿಯಾಗಿರೋಣ. ದಿಲೀಪ ಮಾಡಿದ್ದು ಅದನ್ನೇ, ಎಲ್ರಿಗೂ ಖುಷಿನ ಹಂಚಿದ್ದು, ಎಲ್ರೂ ಖುಷಿಯಾಗಿರೋ ತರ ನೋಡ್ಕೊಂಡಿದ್ದು. ಸಾರಿ ದಿಲೀಪ್, ಇನ್ನು ತುಂಬಾ ಹಾಡುಗಳನ್ನ ನಾವು ಹಾಡ್ಬೇಕಾಗಿತ್ತು, ಇನ್ನು ತುಂಬಾ ರಾತ್ರಿಗಳನ್ನ ಕಳಿಬೇಕಾಗಿತ್ತು. ಹಾಗೇನೆ ನೀವು 4 ಬೆಡ್ರೂಮ್ದು ಮನೆ ಕಟ್ಸಿದೀನಿ ಗೋವಾದಲ್ಲಿ, ವಿತ್ ಫ್ಯಾಮಿಲಿ ಬನ್ನಿ ಒಟ್ಟಿಗೆ ಹೋಗೋಣ ಅಂತ ಹೇಳಿದ್ರಿ. ಅಂತ ಕೆಲವು ಕನಸುಗಳೆಲ್ಲ ಗೊತ್ತಿಲ್ಲ ಇನ್ನು ಅದು ಹೆಂಗ್ ಪೂರ್ತಿ ಮಾಡೋದು ಅಂತ. ಒನ್ಸ್ ಅಗೈನ್ ವಿದ್ಯಮ್ಮ, ಈ ಕಿರುತೆರೆ ಒಂದು ಪುಟ್ಟ ಸಂಸಾರದಲ್ಲಿ ಒಬ್ಬ ಪುಟ್ಟ ಸದಸ್ಯನಾಗಿ ನಾನು ಇವತ್ತು ಈ ಜಾಗದಿಂದ ಹೇಳ್ತಿದ್ದೀನಿ, ನೀವು ಗಟ್ಟಿನೇ ಇದ್ದೀರಾ, ಧೈರ್ಯವಾಗಿ ಇರ್ತೀರಾ. ದಿಲೀಪ್ ಕನಸುಗಳನ್ನ ನನಸು ಮಾಡೋದಕ್ಕೆ ನಾವೆಲ್ಲರೂ ಜೊತೆಲಿ ಇರ್ತೀವಿ, ಪ್ರೊಫೆಷನಲ್ ಆಗಿ ಕೂಡ ಪರ್ಸನಲ್ ಆಗಿ ಕೂಡ ಎಲ್ಲ ಥರದಲ್ಲೂ. ಅದೇ ಅಂದ್ರೆ ಆ ವಾಯ್ಸ್ ನೋಟಲ್ಲಿ ದಿಲೀಪ್ ಕಳಿಸಿರೋದು ಹಂಗೆ, ಏನ್ ಸಾರ್ ನಿಮ್ಮ ಮನೆಯಿಂದ ಜೋರಾಗಿ ವಿಷಲ್ ಹೊಡೆದ್ರೆ ಕೇಳುತ್ತೆ ನಮ್ಮ ಮನೆಗೆ, ಬಂದ್ಬಿಡಿ ಎನಿ ಟೈಮ್ ಬೇಕಾದ್ರೂ ಬನ್ನಿ, ಅಥವಾ ನಾನೇ ಬರ್ಬೇಕು ಅಂದ್ರೆ ಹೇಳಿ ಬರ್ತೀನಿ, ಎಲ್ಲಿ ಬೇಕಾದ್ರೂ ಸಿಗೋಣ, ನಾವು ಹಂಗೆ ಇರೋಣ ಅನ್ನೋ ಥರದಲ್ಲಿ. ಸೊ ಹಾಗೆ ಒಂದು ಕೂಗಳತೆ ದೂರದಲ್ಲೇ ಇರ್ತೀವಿ ನಾವೆಲ್ಲರೂ, ಎಲ್ರೂ ಜೊತೆಯಾಗಿರೋಣ. ಮತ್ತೆ ನಾನು ಅದನ್ನೇ ಹೇಳ್ತೀನಿ, ಇನ್ನೊಮ್ಮೆ ಈ ತರ ಸೇರೋ ತರ ಬೇಡ, ಇದು ಬಿಟ್ಟು ಬೇರೆ ತರದಲ್ಲಿ ಎಲ್ರು ಅವಾಗವಾಗ ಸೇರೋ ತರ ಒಂದು ವೇದಿಕೆಯನ್ನ ಮಾಡಿ. ಶಿವಕುಮಾರ್ ಅವರು ಬಹಳ ಒಂದು ಒಳ್ಳೆ ಇನಿಷಿಯೇಟಿವ್ ಅನ್ನ ಹೇಳಿದ್ರು, ಖಂಡಿತವಾಗ್ಲೂ ಅದನ್ನ ಮಾಡಿ. ಚಾನೆಲ್ಗಳಾಗಿ ಅದಕ್ಕೆ ಏನಾದ್ರೂ ಕೈ ಜೋಡಿಸ್ಬೇಕು ಅಥವಾ ಅದ್ರಲ್ಲಿ ಮಾಡೋ ಜವಾಬ್ದಾರಿ ನಮ್ಮ ಕಡೆಯಿಂದ ಏನಾದ್ರು ಇದೆ ಅಂದ್ರೆ ದಯವಿಟ್ಟು ತಿಳಿಸಿ. ಇದೊಂದು ಪುಟ್ಟ ಇಂಡಸ್ಟ್ರಿ, ಯಾರ್ಯಾರೋ ತುಂಬಾ ಜನ ಸ್ಯಾಕ್ರಿಫೈಸ್ ಮಾಡಿ ಕಟ್ಟಿ ಬೆಳೆಸಿದ್ದಾರೆ. ಇವತ್ತಿನ ಕಾಲಘಟ್ಟದಲ್ಲಿ ನಮ್ಮ ಕೈಲಾದಷ್ಟು ಮಟ್ಟಿಗೆ ಅದನ್ನ ಚೆನ್ನಾಗಿ ನಾವು ಎಲ್ಲ ನೋಡ್ಕೊಂಡು ಹೋಗೋಣ. ಥ್ಯಾಂಕ್ ಯು ವಿದ್ಯಮ್ಮ, ಅಂದ್ರೆ ತುಂಬಾ ಒಳ್ಳೆ ನೆನಪುಗಳನ್ನ ಕೊಟ್ಟಿದ್ದೀರಾ ನೀವು. ವಿನಯ ಪ್ರಸಾದ್ ಮೇಡಮ್ ಹೇಳ್ದಂಗೆ ನಾನು ಎಮೋಷನಲ್ ಆಗ್ಬಾರ್ದು, ಅಂದ್ರೆ ಒಳ್ಳೆ ವಿಷಯನೇ ಹಂಚ್ಕೋಬೇಕು, ಖುಷಿಯಾಗಿ ಮಾತಾಡ್ಬೇಕು ಅಂತಾನೆ ಬಂದೆ. ನಡುವೆ ಸ್ವಲ್ಪ ಎಮೋಷನಲ್ ಆಗಿದ್ರೆ ದಯವಿಟ್ಟು ಕ್ಷಮಿಸಿ. ದಿಲೀಪ್ ನೆನಪನ್ನ ಹಾಗೆ ಇಟ್ಕೊಂಡು, ಅವರ ಲವಲವಿಕೆಯನ್ನ ನಮ್ಮ ಜೊತೆ ಇಟ್ಕೊಂಡು, ಅವರ ಎನರ್ಜಿನ ಜೊತೆಲಿ ಇಟ್ಕೊಂಡು ಹಾಗೇನೆ ಮುಂದಕ್ಕೆ ಹೋಗೋಣ. ಇನ್ನೊಬ್ಬರ ಅಂದ್ರೆ ದಿಲೀಪ್ ಕನಸು ಏನಿತ್ತು ಹಾಗೆ, ಅಂದ್ರೆ ನಾವು ಬೆಳೆಯೋದ್ರ ಜೊತೆಯಲ್ಲಿ ಇರೋರನ್ನು ಬೆಳೆಸ್ಬೇಕು, ಅವ್ರಿಗೂ ಕೂಡ ನಮ್ಮ ಮಿತಿಯನ್ನ ಮೀರಿ ಎಷ್ಟಾಗುತ್ತೆ ಅಷ್ಟು ಜೊತೆಲಿ ನಿಲ್ಬೇಕು ಅಂತ ಆ ಒಂದು ಧ್ಯೇಯನ ಇಟ್ಕೊಂಡು ಹೋಗೋಣ. ಎಲ್ರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಈ ಥರದ್ದು ಒಂದು ಕಾರ್ಯಕ್ರಮ ಭಾಳ ಒಂದು ಸಂಕಟ ಕೊಡುತ್ತೆ. ಯಾಕೆಂದರೆ ನನಗೆ ದಿಲೀಪಣ್ಣ 2013 ಲೂಸಿಯಾ ರಿಲೀಸ್ ಆಯಿತು. ಲೂಸಿಯಾ ಆಡಿಯೋ ರಿಲೀಸಿಗೆ ಬಂದಿದ್ದರು. ಆಡಿಯೋ ರಿಲೀಸಿಗೆ ಬಂದು ಒಂದೇ ಸಾಲಲ್ಲಿ ಕೂತಿದ್ವಿ. ಆವಾಗಿಂದ ಪರಿಚಯ ದಿಲೀಪಣ್ಣ. ನೋಡಪ್ಪ, ಹಾಡುಗಳಲ್ಲಿ ತುಂಬ ಅವಕಾಶಗಳು ಬರುತ್ತೆ, ಚೆನ್ನಾಗಿ ಆಡ್ಕೊಂಡು ಹೋಗು, ಮತ್ತೆ ನಿನ್ನ ಹೀರೋ ಮಾಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ ಅಂತ ನಿನಗೆ ಬೇರೆ ಬೇರೆ ಕಾಲ್ಸ್ಗಳು ಬರುತ್ತೆ. ನೀನು ಹೀರೋ ಆಗ್ಬಿಡಕ್ಕೆ ಹೋಗ್ಬಿಡ್ಬೇಡ, ಅವೆಲ್ಲ ಆಗ್ತವೆ. ಅಂದರೆ 2013 ಆ ಲೂಸಿಯಾದು ಅಂಥ ಪಾಪ್ಯುಲಾರಿಟಿ ಸಿಕ್ತು ನನಗೆ. ಅದನ್ನೆಲ್ಲ ತಲೆಯಲ್ಲಿಟ್ಕೊಂಡು ಒಂದೇ ಸಾಲಲ್ಲಿ ಕೂತಿದ್ವಲ್ಲ, ನಿನಗೆ ಫ್ಯೂಚರ್ ಹಿಂಗೆಲ್ಲ ಅವಕಾಶಗಳು ಬರುತ್ತೆ, ಆದರೆ ನಿನ್ನ ಗಮನ ಸಂಗೀತದ ಮೇಲೆ ಇರಲಿ ಅಂತೇಳಿ ನನಗೆ ಒಂದಷ್ಟು ಮಾತಾಡಿದರು. ಅದಾದ ಒಂದು 3 ತಿಂಗಳಿಗೆ ನಾನು ಅವ್ರಿಗೆ ಕಾಲ್ ಮಾಡಿದೆ, ಅಣ್ಣ ನೀವು ಹೇಳ್ದಂಗೆ
ಹೀರೋ ಮಾಡ್ತಾ ಇದ್ದೀನಿ ಅಂತ ಕಾಲ್ಗಳು ಬರ್ತಿದೆ, ಏನು ಆ್ಯಕ್ಟಿಂಗ್ ಮಾಡ್ಬಿಡ್ಲಾ ಅಂತ. ದಯವಿಟ್ಟು ಅಂತ ತಪ್ಪು ಕೆಲಸ ಮಾಡಬೇಡ. ಆ್ಯಕ್ಟಿಂಗ್ ಎಲ್ಲ ಫ್ಯೂಚರಲ್ಲಿ ಮಾಡುವಂತೆ. ಈಗ ನೀನು ಬರೀ ಸಂಗೀತದ ಕಡೆ ಗಮನ ಕೊಡು. ನಿನಗೆ ಗೊತ್ತಿಲ್ಲ ನಿನ್ನ ಧ್ವನಿಗಿರುವಂಥ ಸ್ಟ್ರೆಂತು, ನಿನ್ನ ಸಂಗೀತಕ್ಕಿರುವಂಥದ್ದು ಇದು. ಈ ಥರದ ಮಾತುಗಳನ್ನ ಆ ಕಾಲದಲ್ಲಿ ನಾನು ಯಾರೋ ಹೊಸಬ ಒಂದು ಆರ್ಕೆಸ್ಟ್ರಾಗಳಲ್ಲಿ ಆಡಿಕೊಂಡು ಮೈಸೂರಿನಿಂದ ಬಂದು ಒಂದು ಆಡಿಯೋ ರಿಲೀಸ್ಗೆ ಆಗಲೇ ನಮಗೆ ಬೆಂಗಳೂರಿಗೆ 2013 ಒಂದು 2ನೇ ಸಲನೋ 3ನೇ ಸಲನೋ ಬಂದಿದ್ದು ಅಷ್ಟೇ ಬೆಂಗಳೂರಿಗೆ. ಅದೇ ನನಗೆ ಹೊಸ್ತು ಬೆಂಗಳೂರು. ಲೂಸಿಯ ಮುಖಾಂತರನೇ ನಾನು ಬೆಂಗಳೂರು ನೋಡಿದ್ದು. ಆ ಟೈಮಲ್ಲಿ ಅವ್ರು ದೊಡ್ಡ ಹೆಸರು ಇರುವಂಥವ್ರು ನನ್ನ ಯಾರೋ ಹುಡುಗನ ಜೊತೆ ಕೂತ್ಕೊಂಡು ಇಷ್ಟೆಲ್ಲ ಬುದ್ಧಿಮಾತುಗಳನ್ನು ಹೇಳ್ಕೊಂಡು, ಅಂದರೆ ಅವ್ರು ಒಳ್ಳೆ ನಡವಳಿಕೆ, ಒಳ್ಳೆ ಗುಣ ನನ್ನ ಅನುಭವದ ಹೇಳ್ತಾ ಇದ್ದೀನಿ ನಾನು. ಅದನ್ನ ಮೊನ್ನೆ ಕೃಷ್ಣಾರುಕು ಸೀರಿಯಲಲ್ಲಿ ನನಗೆ ಒಂದು ಸಣ್ಣ ಪಾತ್ರ ಕೊಟ್ಟರು, ನೀನು ಮಾಡಬೇಕು ನಮ್ಮ ಸೀರಿಯಲಲ್ಲಿ ಅಂತ. ನಾನು ಓದ್ ಸೀರಿಯಲಲ್ಲಿ ಸತ್ತೋಗಿರೋ ಪಾತ್ರ ಮಾಡಿಬಿಟ್ಟಿದ್ದೀನಿ. ಮತ್ತೆ ಅದೇ ಸತ್ತೋಗಿರೋ ಪಾತ್ರನ ಬಂದು ಮಾಡಿದ್ರೆ ಒಂಥರ ನನಗೂ ಹಿಂಸೆ. ನಮ್ಮಮ್ಮ ಓದ್ ಸೀರಿಯಲ್ ಸಾಯಿಸಿರೋದಕ್ಕೆ ಬೈತ ಕೂತವ್ರೆ ಅಣ್ಣ, ಇಲ್ಲೂ ಕರ್ಕೊಂಡು ಬಂದು ಸಾಯಿಸ್ಬಿಟ್ರೆ ಇದಕ್ಕೂ ಬೈತಾರೆ, ದಯವಿಟ್ಟು ಬೇಡಣ ಅಂತ. ಇಲ್ಲ ಬನ್ನಿ ಇದು ಮಾಡಿ ಚೆನ್ನಾಗಿರುತ್ತೆ ಅಂದರೆ ಅದ್ರ ಮೇಲೇ ಕತೆ ಟ್ರಾವೆಲ್ ಆಗುತ್ತೆ ಅಂತ ಭಾಳ ಒಂಥರ ಸರಿ ಅಂತ ಕನ್ವಿನ್ಸ್ ಮಾಡಿದ್ರು. ನಾನು ಆಯ್ತಣ್ಣ ಮಾಡ್ತೀನಿ, ಆದರೆ ಒಂದೇ ಒಂದು ನನ್ನ ಕೋರಿಕೆ ಏನಪ್ಪ ಅಂದರೆ ಮಾಮೂಲಿ ಫೋಟೋಗೆ ಹಾರ ಹಾಕೋದು, ಡೈಲಿ ಅದನ್ನು ತೋರಿಸೋದು, ಗಂಧದ ಕಡ್ಡಿ ಹಚ್ಚೋದು ಇದೊಂದು ಮಾಡಬೇಡಿ ಅಣ್ಣ. ಸಿನಿಮಾ ಕನಸು ಇಟ್ಕೊಂಡಿದ್ದೀನಿ ನಾನು, ಸಿನಿಮಾ ಮಾಡಬೇಕು, ಸಿನಿಮಾ ಎಲ್ಲ ಶೂಟಿಂಗ್ ಆಗಿದೆ, ಈಗ ರಿಲೀಸ್ ಆಗ್ತಾ ಇದೆ. ಇವೆಲ್ಲ ತಮಾಷೆಯಾಗಿ ಹೇಳ್ಕೊಂಡು ಅವರು ನಗ್ನಗ್ತಾ ಅಯ್ಯೋ ಬನ್ನಿ ಅವೆಲ್ಲ ಏನಿಲ್ಲ, ಅದೆಲ್ಲ ಮಾಡಲ್ಲ, ಆಯಿತು ನೀವು ಹೇಳ್ದಂಗೆ ಅದೆಲ್ಲ ಮಾಡೋಣ, ಜೊತೆಲಿ ಮಾಡೋಣ ಬನ್ನಿ, ಒಳ್ಳೇದಾಗುತ್ತೆ. ಸಾರ್ ಅನ್ನೋಕ್ಕೆ ಶುರು ಮಾಡ್ಬಿಟ್ರು. ಅಣ್ಣ ನೀವು ನನ್ನ ಸಾರ್ ಅನ್ಬೇಡಿ, ಹೋಗು ಬಾ ಅಂತ ಕರೀರಿ ನೀವು, ನಾನು ತುಂಬ ಸಣ್ಣವನು. ಹಿಂಗೆ ಶುರುವಾದಂಥದ್ದು. ನನಗೆ ಫಸ್ಟ್ ನೆನಪಾಗಿದ್ದೆ, ಏನಪ್ಪ ನಾನಿವೆಲ್ಲ ಕೇಳ್ಕೊಂಡೆ, ಅಣ್ಣ ಹಿಂಗೆಲ್ಲ ಮಾಡಬೇಡಿ, ಸೀರಿಯಲಲ್ಲಿ ಹಿಂಗೆಲ್ಲ ಇದು ಮಾಡೋಕ್ಕೆ ಕೊಡಬೇಡಿ. ನಾವು ಆ ಜಾಗದಲ್ಲಿ ನೋಡೋಂಗಾಗೋಯ್ತಲ್ಲ. ನಾನು ಅವ್ರ ಜೊತೆಲಿ ಕಳೆದಂಥ ಕಡೆ ದಿನಗಳು ತುಂಬ 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 ಇನ್ನೊಬ್ಬ ದಿಲೀಪಣ್ಣನ ನಾನು ನೋಡಿದೆ ಅವರಲ್ಲಿ. ಎಷ್ಟು ಒಳ್ಳೆ ಮನುಷ್ಯನ, ಒಬ್ಬ ಮನುಷ್ಯನ ಮನುಷ್ಯ ಹೆಂಗೆ ಅಂದರೆ ದೇವರಂತ ಮನುಷ್ಯ ಕಣಪ್ಪ ಅಂತಾರಲ್ಲ ಆಡು ಭಾಷೆಲಿ, ದೇವರಂತ ಮನುಷ್ಯ ಕಣಪ್ಪ ಅಂತಾರಲ್ಲ, ಹಂಗೆ ಯಾರಿಗಾದ್ರೂ ದೇವರಂತ ಮನುಷ್ಯ ಅಂತಂದರೆ ದೇವರು ಬೇಗ ಕರ್ಕೊಂಡ್ಬಿಡ್ತಾನೇನೋ. ಯಾರಿಗೂ ಹೇಳಕ್ಕೆ ಹೋಗ್ಬಾರ್ದು, ದೇವರಂತ ಮನುಷ್ಯ ದೇವ್ರ ಹತ್ರನೇ ಇರಬೇಕು, ಬಾ ನೀ ಕೆಳಗಡೆ ಇರ್ಬೇಡ ಅಂತ ಕರ್ಕೊಂಡ್ಬಿಡ್ತಾನೇನೋ, ಭಯ ಆಯ್ತದೆ. ಯಾವಾಗಲೂ ಒಳ್ಳೇದನ್ನ ಬಯಸ್ತಾ, ಒಳ್ಳೇದನ್ನ ಅರಸ್ತಾ, ಅಷ್ಟು ಆರಾಮಾಗಿ ಕಲಾವಿದರುಗಳಿಗೆ ಒಬ್ಬ ಸ್ನೇಹಿತನಾಗಿ, ಟೆಕ್ನಿಷಿಯನ್ಸ್ಗಳಿಗೆ ಒಬ್ಬ ಸ್ನೇಹಿತನಾಗಿ, ಹೆಂಡತಿಗೆ ಒಳ್ಳೆ ಗೆಳೆಯನಾಗಿ, ಮಕ್ಕಳಿಗೆ ಒಳ್ಳೆ ತಂದೆಯಾಗಿ, ಎಲ್ಲರಿಗೂ ಒಬ್ಬ ಒಳ್ಳೆ ಮನುಷ್ಯನಾಗಿ ಪರಿಪೂರ್ಣವಾಗಿ ಬದುಕೋದು ಅದೆಲ್ರಿಗೂ ಸಾಧ್ಯವಾಗಿರಲ್ಲ. ಅಂದರೆ ಈ ನಾಟಕೀಯವಾಗಿ ಬದುಕೋದು ಅದು ಬರೀ ಟೆಂಪ್ರವರಿ ಆಗಿರುತ್ತೆ. ಅದು ಒಳಗಡೆ ಇದ್ರೆ ಮಾತ್ರ ಅದು ಸಂಪೂರ್ಣವಾಗಿ ಆ ಥರ ಬದುಕೋಕ್ಕಾಗೋದು. ಹಂಗೆ ನಮ್ಮೊಳಗೆ ಒಬ್ಬ ಪರಿಪೂರ್ಣ ಮನುಷ್ಯನಾಗಿ ಇದ್ದು ನಮ್ಮನ್ನೆಲ್ಲ ಬಿಟ್ಟು ದೂರ ಹೋಗಿದ್ದಾರೆ ಅಂದರೆ ಅದು ತುಂಬ ಕಷ್ಟ ಆಗುತ್ತೆ. ಅವ್ರು ಯಾವಾಗಲೂ ನಮ್ಮ ಜೊತೆ ಇರ್ತಾರೆ ಅಂತ ಹೇಳ್ತಾ